ಊರೊಳಗಡೆ ಸುತ್ತಾಕ್ಬೇಕಾದ್ರೆ ಇಷ್ಟೆಲ್ಲ ಕಾಣ್ತಿದೆ. ಬೋರ್ಗಲ್ ಬೋರ್ಗಲ್ ಅಂದ್ರೆ ನೋಡಿ, ಇವನು ಎಷ್ಟು ಕುಳ್ಳ ಕಿತಾಪತಿ ಅಂತ ಹೇಳಿದ್ರೆ ಸುಮಾರು 20-25 ವರ್ಷದಿಂದ ನೀವಿಬ್ರು ದಂಪತಿಗಳು ಪೂಜೆ ಮಾಡ್ತಿರೋದು. ಈ ದೇವ್ರಿಗೆ ಏನು ಮೂಕ್ ಚೌಡಮ್ಮ ಅಂತ ಕರಿತೀರಿ. 4 ತಾಸು 5 ತಾಸು 10 ತಾಸು ಹಂಗಾತ ಮಕ್ಕೊಂಡ್ಬಿಡೋದು. ಧಾರವಾಡ ಯೂನಿವರ್ಸಿಟಿಯಿಂದ ಬಂದು ಎಲ್ಲ ಲಿಪಿ ಅಚ್ಚನ್ನ ತಗೊಂಡು ಹೋಗಿದ್ದಾರೆ. ಆ ಬಸವಣ್ಣ ಹೆಜ್ಜೆ ಇಟ್ಟಿರೋ ಕಲ್ಲು ಬಂಡೆಗಲ್ಲಾಗಿದಾವೆ. ಹೇಳಿದ್ರೆ ಲಕ್ಷ್ಮಿ ಅವತಾರ, ಕುರಿ ಕೋಳಿ ಅದೇನು ಇಲ್ಲ. ಜೊತೆಗೆ ದ್ಯಾಮವ್ವ ತುಂಬಾ ವಿಶೇಷ. ಯಾಕಂತ ಹೇಳಿದ್ರೆ ಹೋಳಿಗೆ ಕರ್ಗೆಡುಗು ನೈವೇದ್ಯ ಫುಲ್ ಆರಿದ್ದ ದೀಪ ಒಮ್ಮೆ ಹತ್ಕೊಂಡೆ. 117 ವರ್ಷದ ವ್ರತ. ಎರಡನೇದಾಗಿ ಇನ್ನೂ ಈ ಮಣ್ಣಲ್ಲಿ ಇನ್ನೂ ಏನೇನಿದೆಯೋ ಗೊತ್ತಾಗ್ತಿಲ್ಲ. ಇದ್ರ ಅಲ್ಲಿ ಅಕ್ಕ ನಿಂತಿದ್ರಲ್ಲ, ಅವ್ರ ಅಕ್ಕ ನಿಂತಿದ್ರಲ್ಲ, ಆದ್ರೆ ಇದು ಎಡಕ್ಕೆ ಹೋಗೋದಂದ್ರೆ ಈಗ ನಾವು ಇದೇ ದೇವಸ್ಥಾನ. ಧನ್ಯವಾದ. ಮೊದಲೇ ನಮ್ಮಲ್ಲೇ ದೇವಿ ಸ್ಥಾನ ಇದ್ದಿಲ್ರಿ, ದೇವಿ ಇದ್ದಿಲ್ಲ. ನಂತರ ಇಲ್ಲೇ ನಮ್ಮಲ್ಲಿ ಪಕ್ಕದಾಗ ಒಂದು ವರ್ಧಾ ನದಿ ಹರಿದೈತಿ. ವರ್ಧಾ ನದಿಯಾಗ ಯಾವುದೋ ಒಂದು ದ್ಯಾಮವನ್ನ ಅಲ್ಲಿ ಬಿಟ್ಟಿದ್ರಂತೆ. ಬಿಟ್ಟಿರ್ತೀವಿ. ನಮ್ಮೂರು ಹಿರಿಯರು ಅಲ್ಲಿ ಹೋಗಿ ನೋಡಿ, ನಮ್ಮೂರಿಗೆ ದ್ಯಾಮವಿಲ್ಲ, ಅದಕ್ಕೆ ದೇವಿ ಕರ್ಕೊಂಡೋಗಿ ನಮ್ಮಲ್ಲಿ ಪ್ರತಿಷ್ಠಾಪನೆ ಮಾಡೋಣ ಅಂತ ನಮ್ಮೂರೆಲ್ಲ ಊರು ಹಿರಿಯರು ಕೂಡ್ಕೊಂಡು ಅದೆಲ್ಲ ತೀರ್ಮಾನ ಮಾಡ್ಕೊಂಡು ಅಲ್ಲಿ ದ್ಯಾಮವನ್ನ ತೊಗೊಂಬಂದ್ರಿ. ಇಲ್ಲಿ ಹಳ್ಳಿ ದ್ಯಾಮವ್ರಿ ಅದ. ಆ ಭಕ್ತಿಗೆ ಒಂದು 40-50 ವರ್ಷ ದ್ಯಾಮವ್ವ ಊರಾಗಿದ್ಲಾಕಿ. ಅಲ್ಲಲ್ಲಿ ಸ್ವಲ್ಪ ದ್ಯಾಮವ್ವ ಸ್ವಲ್ಪ ಬುಕ್ ಆಗಿದ್ಲಾಕಿ. ಅಲ್ಲಿ ಸ್ವಲ್ಪ ಭಿನ್ನಾಗಿದ್ಲ. ಆ ಭಕ್ತರಿಗೆ ಮತ್ತೆ ನಮ್ಮಲ್ಲೆಲ್ಲ ಹಿರಿಯರು ಕೂಡ್ಕೊಂಡು ಮತ್ತಿರಿಗೆ ಇಲ್ಲ ಒಮ್ಮೆ ಹೊಸ ದೇವಿನ ಮಾಡಿಸ್ಬಿಟ್ರಾತು ಅಂತೇಳಿ ಇಲ್ಲ ಇವರನ್ನೆಲ್ಲ ನಾಗರಿಕರು ಕೂಡ್ಕೊಂಡು ಆ ಭಕ್ತರಿಗೆ ಸಾಗರಕ್ಕೆ ಹೋಗಿ KG ಶಾಂತಪ್ಪ ಅಂತೇಳಿ ಆರ್ಟಿಸ್ಟ್ ಅವರು ಗುಡಿಗಾರ, ಅಲ್ಲಿ ಹೋಗಿ ಎಲ್ಲ ಹಿರಿಯರು ಕೂಡ್ಕೊಂಡು ಹೋಗಿ ಅಲ್ಲಿ ಇಲ್ಪ ನಮ್ಮಲ್ಲಿ ದೇವಿ ಬಂದು ನೋಡ್ಕೊಂಡು ನಮ್ಮ ಗುಡಿ ನೋಡ್ಕೊಂಡು ನಮ್ಗೆ ಒಳ್ಳೆಯ ಒಂದು ವಿಗ್ರಹ ಮಾಡಿಕೊಡ್ಬೇಕು ಅಂತೇಳಿ ಎಲ್ಲರೂ ಹೇಳ್ಕೊಂಡು ತಿರುಗಿ ಎಲ್ಲ ಹಿರಿಯರು ಹೋಗಿ ಕೊಟ್ಟು ಮಾಡಿಸಿದ್ರಿ. 1979ರಾಗ ದೇವಿಯಲ್ಲಿ ಪ್ರತಿಷ್ಠಾಪನೆ ಆದರಿ. ಅಲ್ಲಿಂದ ಐತ್ಯತ್ತಾಗ ಏನಂತಂದ್ರೆ ದೇವಿ ಒಂದು ಕುರು ಪವಾಡ ನಡೆಯಕತ್ತಿದ್ವಿ ಅಲ್ಲಿ. ಆ ಭಕ್ತರಿಗೆ ದೇವಿ ಒಮ್ಮೆ ಉತ್ಸವ ನಡೆಯ ಹೊತ್ನಾಗ್ರಿ ಒಂದು ಸಣ್ಣ ಮಗು, ಒಂದು 3-4 ವರ್ಷದ ಮಗು ಟ್ರ್ಯಾಕ್ಟರ್ ಗಾಲಿ ಒಳಗೆ ಬಿದ್ರು ಏನಾಗಿಲ್ಲ. ಹುಡುಗಿ ಬದುಕ್ತು, ಏನಾಗಿತ್ತಲ್ಲ ಹುಡುಗಿ, ಮಂದಿ ಕಾಪಾತ್ರ ಹೊರತು ಹುಡುಗಿ ಏನಾಗಿದ್ದಿಲ್ಲ. ಹಿಂಗ ಹಾಕೊಂಡ ಆ ಹುಡುಗಿದೊಂದು ಪ್ರತಿಷ್ಠೆ ಪವಾಡ ಆದ್ರಿ. ಆ ಭಕ್ತರಿಗೆ ಮೊನ್ನೆ ಇದೇನು ಇದು ಬಂತಾರೆ, ಕೊರೋನಾ ಬಂತಾರ್ರಿ. ಇದು ಸುತ್ತಮುತ್ತ ಹಳ್ಳಿ ಬಾಳ್ರಿ. ಇದು ಸುತ್ತಮುತ್ತ ಹಳ್ಳಿಯಾಗ 2 ಗ್ರಾಮ ಸ್ವಲ್ಪ ದೊಡ್ಡದಿಲ್ಲ, ಯಾಕಂದ್ರೆ ಇದು ಗ್ರೂಪ್ ಮಂಡಳ ಇದೆ. ಹಿಂಗ ಹಾಕೊಂಡ ಎಲ್ಲಲ್ಲಿ 4-8-10 ಮಂದಿ ಕೊರೋನಾದ ತೀರ್ಕೊಂಡ್ರಿ. ನಮ್ಮಲ್ಲಿ ಯಾರು ಒಂದು ಸಣ್ಣ ಶಿಶು ಸಹಿತ ಇಲ್ಲಿ ಸಾಯ್ಲಿಲ್ರಿ. ಹಿಂಗ ಹಾಕೊಂಡ ದೇವಿ ಬಗ್ಗೆ ಎಲ್ಲರೂ ಭಕ್ತಿ ಆದಾರ ನಮ್ಮಲ್ಲಿ. ಓಕೆ ಗುರುಗಳ, ಈಗ ಮೂಲ ದೇವರು ಸಿಕ್ಕಿತ್ತು ಅಂದ್ರಲ್ಲ, ಅದು ಎಲ್ಲಿದೆ ಹೋಗಿ? ಅದೇ ದೇವತೆನೇ ಇದೆ ಅಥವಾ ಬೇರೆ? ಆ ದೇವತೆ ಇಲ್ರಿ, ಆ ದೇವತೆ ಮುಖದ ದೇವತೆ ಇತ್ತಲ್ರಿ. ಈ ದೇವಿ ಪ್ರತಿಷ್ಠಾಪನೆ ಮಾಡ್ಬೇಕ್ರಿ. ಮತ್ತ ಆ ದೇವಿ ಮುಖದ ದೇವ್ರನ್ನ ಪೂಜೆ ಮಾಡಲ್ಲ ಅಂತಾರಲ್ಲ, ಅಲ್ಲೇ ಪಾದಗಟ್ಟಿ ಅಂತ ಕಟ್ಟಿದ್ರಿ. ಅಲ್ಲಿ ಇಲ್ಲ ಮುಂದೆ ಐತಿ, ಇಲ್ಲಿ ಮುಂದೆ ಐತ್ರಿ. ಅಲ್ಲೇ ಆ ದೇವಿನ ಕೆಳಗ ದೇವಿ ದಪ್ಪನ ಮಾಡಿ ಅದ್ರ ಮೇಲೆ ಆ ದೇವಿ ಪಾದಗಟ್ಟಿ ಮಾಡಿ ಇವತ್ತಿ ಪೂಜೆ ಹಾಕತಿಲ್ಲ. ಪಾದಗಟ್ಟಿ ಇದೆ, ಪಾದಗಟ್ಟಿ ಇಲ್ಲಿ ಕಾಣ್ತೈತಿ, ಇಲ್ಲೇ ಪಾದಗಟ್ಟಿ. ಪ್ರತಿ ಶುಕ್ರವಾರ ದೇವಿಯ ಪಾಲಿಕೆ ಅಲ್ಲಿ ಮಠ ಹೋಗ್ಬಿಡ್ತೈತಿ.
ಪ್ರತಿ ಶುಕ್ರವಾರ ಪ್ರತಿ ಹಾ, ಶುಕ್ರವಾರ. ಇದೆ ಅಲ್ವಾ ಪಾಲಿಕೆ. ಇದ ಪಾಲಿಕೆ ಹ್ಮ್ ಇದ ಪಾಲಿಕೆಯಾಗ ಈ ಉತ್ಸವ ಮೂರ್ತಿ ಅದಾವಲ್ರಿ, ಈ ಉತ್ಸವ ಮೂರ್ತಿ ಕುಂದಿಸ್ಕೊಂಡು ಮತ್ತೆ ಅವನು ಯಾಕೆ ಬರಂಗಿಲ್ಲ ಕರೆಕ್ಟ್ ಕರೆಕ್ಟ್. ಹಿಂಗ ಹಾಕೊಂಡು ಪಾಲಿಕೆಯಾಗ ಕುಂದಿಸ್ಕೊಂಡು ಅಲ್ಲಿ ಮಟ್ಟ ಹೋಗಿ ಎಲ್ಲಾ ಬಗ್ಗೆ ಡೊಳ್ಳು ಭಜಂತ್ರಿ ತಗೊಂಡು ಅಲ್ಲಿ ಮಟ್ಟ ಹೋಗಿ ಬರ್ತಾರೆ. ಪ್ರತಿ ಶುಕ್ರವಾರ ಈಗಲೂ ಈಗಲೂ ನಾಳೆ ಶುಕ್ರವಾರ ಅಲ್ಲೇ ನಾಳೆ ತಾರೀಕು ಉತ್ಸವ ಐತಿ. ಓಕೆ. ನಮಸ್ಕಾರ. ಹ್ಮ್ ಹ್ಮ್ ಈ ದೇವಿ ಸ್ಥಾಪನೆ ಮಾಡಿ 45 ವರ್ಷ. 1970 ವರ್ಷ ಆಯ್ತು. 1979 ಬಂದಾಡ್ರಿ ಈಕೆ. ಓಕೆ ಓಕೆ. ಪುರಾಣ ಇಲ್ಲಿ ಹಿಡಿದೈತ್ರಿ. ಮತ್ತೇನ್ರಿ ನಾ ಎಲ್ಲ ಇತರ ಹ್ಮ್ ಹ್ಮ್ ದಸರಾ ರೀ, ಹ್ಮ್ ನವರಾತ್ರಿ, ಹ್ಮ್ ನವರಾತ್ರಿಯಾಗ ಭರ್ಜರಿ ವೈಭವ ಇರ್ತೈತಿ. ಕಾರ್ಯಕ್ರಮ ಆಗಿದೆ, ಇಂಚು ಒಂದ್ ಲೈಟ್ ಹಾಕಿರ್ತಾರೆ, ಚಂದ ಮಾಡ್ತಾರೆ. ಹ್ಮ್ ಹ್ಮ್ ಅಲ್ಲಿಂದ 9 ದಿವಸ ದೊಡ್ಡ ದೊಡ್ಡ ಗವಾಯಿಗಳು ಕಳಿಸಿ ದೇವಿ ಪ್ರವಚನ ದೇವಿ ಪುರಾಣ ಹಚ್ತಾರ. ಹ್ಮ್ ಹ್ಮ್. ಹಿಂದಿಂದ ನಡ್ಕೊಂಡ್ ಬಂದೈತಿ ಪದ್ಧತಿ, ಇವತ್ತಿಗೆ ಹಂಗ ಮುಂದುವರ್ಕ ಹೊಂಟೈತಿ. ಈ ದೇವತೆ ನೋಡಿದ್ರೆ ಸಿರ್ಸಿ ಮಾರಿಕಾಂಬನು ಕೂಡ ನಾನು ನೋಡಿದೀನಿ. ಹಾ ಹಾ. ಸೊ ಸಿರ್ಸಿ ಮಾರಿಕಾಂಬ ಕಂಪೇರ್ ಮಾಡಿದ್ರೆ ಕೂಡ ದೇವತೆ ಸೈಜ್ ಅಲ್ಲಿ ತುಂಬಾ ದೊಡ್ಡದಾಗಿದೆ. ದೊಡ್ಡ ಸೈಜ್ ಇದು ಹೇಗೆ ಸರ್, ಇದೇ ಒಂದು ವಿಗ್ರಹನ ಇಷ್ಟು ದೊಡ್ಡದಾಗಿರೋದು ಅಥವಾ ಬೇರೆ ಎಲ್ಲಾದ್ರೂ ಇದೆಯಾ? ಮತ್ತೆ ಈ ನಮ್ಮಲ್ಲಿ ಈಕಿ ಲಕ್ಷ್ಮಿ ಅವತಾರ. ಈಕೆ ಬಣ್ಣ ಕೆಂಪಗಿಲ್ಲ, ಬಣ್ಣ ಕೆಂಪಲ್ಲ, ಈಕೆ ಲಕ್ಷ್ಮಿ ಅವತಾರ. ಈಕಿಗೆ ರಕ್ತಪಾತ ಏನಿಲ್ಲ. ಓಕೆ. ದೇವತೆ ಮಾಡಂಗಿಲ್ಲ, ಕುರಿ ಕೋಳಿ ಗೀಳಿ ಏನ್ ರಕ್ತಪಾತ ಏನಿಲ್ಲ. ಓಕೆ. ಅಂದ್ರೆ ಜಾತ್ರೆ ಟೈಮ್ ಅಲ್ಲಿ ಒಟ್ಟು ಏನಿಲ್ಲ, ಯಾವಾಗ್ಲೂ ಒಟ್ಟಿಗೆ ದೇವ್ರಿಗೆ ರಕ್ತಪಾತ ಕುರಿ ಹರಿಬರಿ ಕಡಿಯೋದು ಏನಿಲ್ಲ. ಏನಾಯ್ತು ಸೀಗಿ ಕರಿಗೇಡು ಇದೆ, ಹಬ್ಬ ಗಣೇಶ ಇದ್ದಂಗೆ, ಗಣೇಶ ಇದ್ದಂಗೆ ಕರಿಗೇಡು ಇದೆ ಆಕೆಗೆ. ಅದ್ ಬಿಟ್ಟು ಏನಿಲ್ರಿ. ಮತ್ತೆ ಅಲ್ಲೇ ಇದು ಬಾಕಿ ಕಡೆ ದೇವತೆ ಮಾಡ್ತಾರಲ್ಲ, 100 ಕುರಿ ಕಡಿಯೋದು ಅದೇನಿಲ್ಲ. ಹೇರೂರ್ ಗ್ರಾಮದ ದ್ಯಾಮವ್ವ ತುಂಬಾ ವಿಶೇಷ. ಯಾಕಂತ ಹೇಳಿದ್ರೆ ಯೂಶಲಿ ಈ ಹೆಣ್ಣು ದೇವತೆಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ರಕ್ತಪಾತ ಇರುತ್ತೆ. ರಕ್ತಪಾತ ಅಂತ ಹೇಳಿದ್ರೆ ಕುರಿ ಕೋಳಿ ಕೋಣದ ಬಲಿ ಕಾಮನ್ ಆಗಿದ್ದೇ ಇರುತ್ತೆ. ಬಟ್ ಹೇರೂರ್ ಗ್ರಾಮದ ಈ ದ್ಯಾಮವ್ವನ ವಿಶೇಷ ಏನಂತ ಹೇಳಿದ್ರೆ ಲಕ್ಷ್ಮಿ ಅವತಾರ. ಲಕ್ಷ್ಮಿ ಅವತಾರ ಜೊತೆಗೆ ಇಲ್ಲಿ ಕುರಿ ಕೋಳಿ ಅದೇನು ಇಲ್ಲ. ಜೊತೆಗೆ ವಿಶೇಷವಾಗಿ ನಡೆಯೋದೇನು ಅಂತ ಹೇಳಿದ್ರೆ ಹೋಳಿಗೆ, ಕರ್ಗೇಡುಬು ನೈವೇದ್ಯ. ಕರ್ನಾಟಕದಲ್ಲಿ ಇದೊಂದು ಅತಿ ವಿಶೇಷವಾಗಿ ನಾನು ಇಷ್ಟು ಸಮಯದಲ್ಲಿ ನೋಡ್ತಾ ಇರ್ತಕ್ಕಂತಹ ಮೊದಲನೆಯ ದೇವತೆಯ ವಿಗ್ರಹ. ನೋಡೋದಕ್ಕಷ್ಟೇ ಸುಂದರ, ಸೌಮ್ಯ, ಏನು ತುಂಬಾ ಶಾಂತ ರೀತಿಯಲ್ಲಿ ಕಾಣ್ತಿದ್ದಾರೆ. ಮುಖದಲ್ಲಿ ಕೂಡ ತುಂಬಾ ದೊಡ್ಡದಾಗಿದೆ ಮೂರ್ತಿ. 8ರಿಂದ 10 ಅಡಿ ಬರ್ಬೋದು ಹೆಚ್ಚು ಕಡಿಮೆ ಅಲ್ವಾ? ಇದೆಲ್ಲ ಯಾವ ದೇವಸ್ಥಾನ ರೆಡಿ ಮಾಡೋ ಟೈಮ್ ಅಲ್ಲೇ ಎಲ್ಲ ಮಾಡಿದ್ದ ಇದು ಈ ಕೆತ್ತನೆ ಎಲ್ಲ? ಈ ಕೆತ್ತನೆ ಮೊದಲ ಇತ್ರಿ ಇದು ಗುಡಿ, ಮುಂಚೆ ನಾರ್ಮಲ್ ಇತ್ತು ದೇವಸ್ಥಾನ. ಮತ್ತೆ ಈ ದೇವಿ ಸ್ವಲ್ಪ ಬಣ್ಣ ಗಿಣ್ಣ ಕೊಡಿಸಿ ಮತ್ತೊಮ್ಮೆ ಪ್ರತಿಷ್ಠಾಪನೆ ಮಾಡತ್ತಲ್ರಿ. ಆ ಭಕ್ತರಿಗೆ ಹಳೆ ಬಾಗಲ ಐತ್ರಿ, ಇವೆಲ್ಲ ಹಳೆವಿದ್ವು. ಇವನ್ನೆಲ್ಲ ತೆಗಿಸಿ ಮತ್ತೆಲ್ಲಾ ಜನ ಕೂಡಿಕೊಂಡು ಮತ್ತೆ ಇವನ್ನೆಲ್ಲ ಮಾಡಿ ಹೊಸ್ತಾಯ್ತು. ಬನ್ನಿ ಇಲ್ಲೊಂದು ಪಾಲ್ಕಿ ಇದೆ, ಪಾಲ್ಕಿ ಬಗ್ಗೆ ಒಂದು ಹೇಳಿ. ತುಂಬಾ ಚೆನ್ನಾಗಿದೆ. ಇದ್ರಲ್ಲಿ ಅಲ್ವಾ ಪ್ರತಿ ಶುಕ್ರವಾರ ಪಾಲಕಿ? ಓಕೆ. ಅದೇ ಪಾದಗಟ್ರಿ, ಅದು ಅಲ್ಲಿ ಕಾಣ್ತಲ್ರಿ, ಅಲ್ಲಿ ಎದುರುಗಡೆ ಅದ ಪಾಲಗಟ್ಟಿ. ಈ ಹಳೆ ದ್ಯಾಮವ್ವನ ಕೆಳಗ ಇದನ್ನ ಮಾಡ್ರಿ, ಅದ್ರ ಮೇಲೆ ದೇವಿ ಪಾದ ಇಟ್ಟು ಅಲ್ಲೇ ಮೊದಲು ಸಿಕ್ಕಂತ ದ್ಯಾಮವ್ವ ಏನಿತ್ತು ಅದನ್ನ ಅಲ್ಲೇ ಮಾಡ್ಬಿಟ್ಟು ಅದ್ರ ಮೇಲೆ ಇದು ಮಾಡಿರೋದು. ಇನ್ನೊಂದೇನಂದ್ರೆ ಈಗ ನಮಗೇನೆ ಈ ನಮ್ಮ ಹಿರಿಯರ ಮೂಲ ಇಲ್ಲಿ ದೇವಿ ಇದ್ದಲ್ಲ, ಫಸ್ಟ್ ಗೆ ಈ ದೇವಿ ಬರೋದಕ್ಕಿಂತ ಮುಂಚೆ ಆ ದ್ಯಾಮವ್ವನ ತೊಂಬತ್ತಿದ್ದಲ್ಲ. ಯಾಕಂದ್ರೆ ನಮಗೆ ಚಿಕ್ಕೋಳ ಅಂತ ಐತ್ರಿ ಇಲ್ಲಿ, 1 ಕಿಲೋಮೀಟರ್ನಾಗ ಚಿಕ್ಕ ಹುಲ್ಲಾಳ ಅಲ್ಲೇ ಒಂದ್ ಹೊಳೆ ಐತಿ, ವರ್ಧಾ ಹೊಳೆ ಹರಿದೈತಿ ಅಲ್ಲಿ. ಅಲ್ಲೇ ಹೊಳೆಯಾಗ ಯಾವ ಮೂರ್ತಿಯನ್ನು ತೇಲಿ ಬಿಟ್ರ. ನಮ್ಮಲ್ಲಿ ಹಿರಿಯರು ಹೋಗಿ ನೋಡಿ, ಇಲ್ಲ ನಮ್ಮೂರಿಗೆ ದ್ಯಾಮವ್ವ ಇಲ್ಲ, ಈ ಮೂರ್ತಿ ನಾವು ತಗೊಂಡು ಪ್ರತಿಷ್ಠಾಪನೆ ಮಾಡೋಣ ಅಂತೇಳಿ ನಮ್ಮಲ್ಲೆಲ್ಲ ಹಿರಿಯರು ಮಾತಾಡಿಕೊಂಡು ಹಬ್ಬಕ್ಕೆ ಅಂತ ತೊಂಬಂದು ಪ್ರತಿಷ್ಠಾಪನೆ ಆಯ್ತು. ಇಷ್ಟಂತ ಹೇಳಿದ್ನಲ್ರಿ, ಇದೆಲ್ಲ ಸರಿ ಆಯ್ತು. ಹಂಗ ನಮ್ಮ ದೇವಿ ಅಲ್ಲಿ ಸಿಕ್ಕಾಳ. ವರ್ಷ ನಾವು ಶ್ರಾವಣ ಯಾವ ನಮ್ಮ ಶ್ರಾವಣದಾಗ ಸಿಕ್ಕದಲ್ರಿ ಐಕಿ, ಹೊಳಿ ತುಂಬಿ ಹರಿಯವತ್ನಾಗ ಸಿಕ್ಕದಲ್ಲ. ಇವತ್ತಿಗೆ ನಾವು ಪಾಲಿಕೆಯಾಗ ಉತ್ಸವ ಮೂರ್ತಿ ಹಿಡ್ಕೊಂಡು ದ್ಯಾಮವ್ವ ಕರೆಯಾಕ ಬಂದು ಇವತ್ತಿಗೆ ಹೋಗ್ತಾವ ನಾವು. 20 ಪಂಚಮಿ ದಿವಸ ಅಲ್ಲಿ ಸಿಕ್ಕ ಜಾಗ ಅಲ್ಲ ನಮ್ಗೆ ಐತಿ. ಇವತ್ತಿಗೆ ಎಲ್ಲರೂ ಕೂಡ ವಿಜೃಂಭಣೆಯಿಂದ ಅಲ್ಲಿ ಹೋಗಿ ದೇವಿ ಪಾಲಿಕೆ ಹೊಳೆಯಾಗ ಸ್ನಾನ ಹಿಂಗೆಲ್ಲ ಮಾಡ್ಕೊಂಡು ದೇವಿ ಮೂರ್ತಿ ಅಲ್ಲೆಲ್ಲ ಪೂಜೆ ಗೀಜೆ ಮಾಡ್ಕೊಂಡು ಮತ್ತೊಮ್ಮನ್ ಮಾಡ್ತಿರ್ತೀವಿ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಗುರುಗಳ ಜಾಗ? ಯಾವ್ದ್ರಿ? ಚಿಕ್ಕ ಉಲ್ಲಾಳ. ಚಿಕ್ಕ ಉಲ್ಲಾಳ 2.5 ಕಿಲೋಮೀಟರ್, 3 ಕಿಲೋಮೀಟರ್ ಲೆಕ್ಕ ಆಗುತ್ತೆ. ಸೊ ಅಲ್ಲಿಗೆ ಪ್ರತಿ ವರ್ಷ ದೇವಿ ಪಾಲಿಕೆಯಾಗ ಇಟ್ಕೊಂಡು ಸಣ್ಣ ಮೂರ್ತಿ ಹಿಡ್ಕೊಂಡು ಎಲ್ಲಾ ಮಂದಿ ಬರ್ತಾರೆ. ಅಲ್ಲಿ ಹೋಗಿ ಭಕ್ತಿಯಿಂದ ಹೋಗಿ ಪೂಜೆ ಗೀಜೆ ಮಾಡ್ಕೊಂಡು ಹೊಳೆಯಲ್ಲಿ ಆ ಭಕ್ತಿ. ಮತ್ತೆ ಯಾಕಂದ್ರೆ ನಮ್ ಸಿಕ್ಕದ್ದು ಹೊಳೆ ಅಲ್ರಿ, ಶ್ರಾವಣದಾಗ ಸಿಕ್ಕಿದ್ದು. ಆ ಪರಂಪರೆ ಇನ್ನೂವರೆಗೆ ನಾವ್ ಅದನ್ನ ಗಿರಿ ಪೂರ್ವಜರು ಹೆಂಗ ಪಟ ಹಾಕೊಟ್ರ ಅದನ್ನ ನಾವು ನೆಡ್ಸ್ಕೊಂತ ಬಂದವಿ. ಪೂಜೆ ಮಾಡಿರ್ತಾರಲ್ಲ, ಹೋಗಿದ್ದ ಅರ್ಧ ಗಂಟೆಗೆ ಹೋಗತ್ತೆ, ಹೊಳ್ಳಿ ಬಂದಿಂದ ದ್ಯಾಮವ್ವ ಬಂದ ಕರ್ಕೊಂಡ್ ಬಂದ್ರು. ಮತ್ತ ಅಲ್ಲಿ ಎಲ್ಲ ಜನರೇ
ಮೂರು ಜನ ಚಿಕ್ಕ ಜನ ಎಲ್ಲ ಡೋಳು ಭಜಂತಿ ಎಲ್ಲ ತಗೊಂಡು ಕಳಿಸ್ಕೊಡ್ತಾರೆ. ಭಾರಿ ವಿಜೃಂಭಣೆಯಿಂದ ಮಾಡ್ತಾರೆ ಇಲ್ಲಿಂದ ಹೋದವ್ರಿಗೆಲ್ಲ ಅತಿಥಿ ಸತ್ಕಾರ ಭಾಳ ಚೆನ್ನಾಗಿ ಆರತಿ ಮಾಡ್ತಾರೆ. ಪಾರ್ಟಿ ಎಲ್ಲ ಮಾಡ್ತಾರೆ. ಈಗ ದೇವರು ಎಲ್ಲಿಂದ ಬಂದಿದ್ದು ಫಸ್ಟ್ ತೇಲಿ ಯಾವ ಊರಿಂದ ಅದು ಗೊತ್ತಿಲ್ಲ ಅದು ಗೊತ್ತಿಲ್ಲ. ಇಲ್ಲಿವರೆಗೂ ಯಾರು ಕೂಡ ಈಗ ಹಳೆ ದ್ಯಾಮವ್ವ ಬಂದದ್ದು ನಮ್ಮೂರಿಂದ ಅಥವಾ ನಾವು ತೇಲಿ ಬಿಟ್ಟದ್ದು ಅಂತ ಯಾರು ಕೂಡ ಯಾರು ಹೇಳಿಲ್ಲ. ಅಂದಿಲ್ಲ Okay, ಇಲ್ಲಿವರೆಗೂ ಯಾರು ಕ್ಲೈಮ್ ಮಾಡಿಲ್ಲ. ಗೊತ್ತಿಲ್ಲ ನಮ್ಮಲ್ಲಾರ ಅಲ್ಲಿ ಹೋದಂಗ ಆ ಭಕ್ತರಿಗೆ ನೋಡಿದೆ ಸಿಕ್ಕಂಗ ಇಲ್ಪ ನಮ್ಮೂರ ದೇವಿ ಇಲ್ಲ ನಾವು ತಗೊಂಡ ಪ್ರತಿಷ್ಠಾಪನೆ ಮಾಡೋದಂತ ಹಿರಿಯರು ಮಾತಾಡಿಕೊಂಡು ತೊಂಬಂದಂಗ. ಇದು ಹೊಸದಾಗಿ ಇವಾಗ ಡೆವಲಪ್ ಮಾಡಿರೋ ದೇವಸ್ಥಾನ. ಹಾ develop. ಮೊದಲಿದ್ದದ್ದೆಲ್ಲ ಮೊದಲಿದ್ದದ್ದು ಇದಿಷ್ಟು ಹೌದು. ಮೊದಲಿದ್ದದಕ್ಕೆ ಯಾಕಂದ್ರೆ ಮುಂಚಿದ್ದದ್ರಿ ಇದ ಹಾ ಹಾ ಇದ್ರಾಗನ ಒಂದ್ ಸ್ವಲ್ಪ ಹೆಚ್ಚಿನ ಇದ್ರ ಮಾಡ್ದಂಗ ಒಂದ್ ಸ್ವಲ್ಪ ಮೊದಲು ಅಲ್ಲಿ ಇದೆ ಅಲ್ಲಿ ಫೋಟೋದಲ್ಲಿ ಐತಿ ನೋಡಿ ದೇವಸ್ಥಾನ. ಈ ಪಿಲ್ಲರ್ ಎಲ್ಲ ಹೆಂಗ್ ಸರ್ ಇದು? ಕಟ್ಟಿಗೆ ಇದೆ ಕಟ್ಟಿಗೆ ಇದು ಮೊದ್ಲಿತ್ತ? ಮುಂಚಿನ ಇದು ಮ್ಯಾಗ ಇದೈತ್ರಿ ಏನ್ ಪಡಿಜಂತಿ ಐತಿ ಅದ ಹಾ 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 ಪಡಿಜಂತಿ ಐತಿ ಮ್ಯಾಗ ದಬಸ್ ಐತಿ ದಬಸ್ ಐತಿ ಆ ಭಕ್ತರಿಗೆ ಹಂಚಿತ್ತಿದ್ದು ಅಲ್ಲಿ ಐತ್ ನೋಡ್ರಿ ಬರ್ರಿ ಇಲ್ಲಿ ಬರೋ ಗುಡಿ ಗುಡಿ ಐತಿ ನೋಡ್ರಿ. ಇಲ್ಲಿದೆ ಈ ದೇವಸ್ಥಾನ ಇದೆ ಹಳೆಯ ಹಳೆ ದೇವಸ್ಥಾನ. ದೇವಸ್ಥಾನ ರೀ ಹಂಚಿತ್ತಲ್ರಿ ಈ ಗಾಳಿಗೆ ಪಾಯಿಗೆ ಹಾರಿ ಪಾರಿ ಮಂಗೆ ಹಾರಿ ಹಂಸು ಪಂಚ ಹೊಡಿತಾವ ಅಂತ ಮತ್ತೆಲ್ಲ ಊರಾಗ ಎಲ್ಲರೂ ಮಾತಾಡ್ಕೊಂಡ ನಂತರ ಏನ್ ಮಾಡಿದ್ರಿ ಅದ್ ತೆಗದ್ರಿ ಹಂಸು ಪಂಚ ಹಂಸ ತೆಗೆದು ಆ ಭಕ್ತರಿಗೆ ಇದನ್ನೆಲ್ಲ ಮತ್ತೆ ಡೆಕೋರೇಷನ್ ಮಾಡಿದ್ರಿ ಎಲ್ಲ ಲಕ್ಷ ಇಡ್ಲಿ ಖರ್ಚು ಮಾಡಿ ಆ ಭಕ್ತರಿಗೆ ಮತ್ತೆ ಬೇಡ ಬಾಡ್ಪ ಇದು ಹಾಕತಿ ಅಂತ ಮತ್ತೆ ಮ್ಯಾಗ ಈ ಕಬ್ಬಣ ಹೆಣದ ಆರ್ಸಿಸಿ ಹಾಕಿದ್ ಮತ್ತೆ RCC ಹಾಕ್ಬಿಟ್ಟು ಆರ್ಸಿಸಿ ಹಾಕಿದ್ ಮತ್ತೆ ಕಲೆ ಕೈ ಬಿಡ್ಲಿಲ್ಲ ಮತ್ತೆ ಮ್ಯಾಗ ತಗಡು ಮಾಡಿದ್ರು. ಈಗ ಈ ಕಟ್ಟಿಗೆ ಪಿಲ್ಲರ್ ಇದೆಯಲ್ಲ, ಹ್ಞೂ ಇದು ಮೊದಲಿನ ದೇವಸ್ಥಾನಕ್ಕಿತ್ತ? ಹಳೆ ದೇವಸ್ಥಾನ. ಮುಂಚೆಂದ್ರಿ ಓಕೆ, ಅದಿದೆ ಒಳಗಡೆ ಇವಾಗ. ಅದ್ರ ಮೇಲೆ ಮತ್ತೆ ಸೂಪರ್. ಯಾಕಂತ ಹೇಳಿದ್ರೆ ಒಂದು ದೇವಸ್ಥಾನಕ್ಕೆ ಡೈರೆಕ್ಟ್ ಆಗಿ ಸಿಮೆಂಟ್ ತುಂಬಿಸ್ಬಿಟ್ರೆ ಅದ್ರ ಒರಿಜಿನಲ್ ಅದ್ರ ಮೂಲ ಏನಿರುತ್ತೋ ಅದು ಬೇಗ ಹಾಳಾಗ್ಬಿಡುತ್ತೆ. ಬಟ್ ಈ ತರ ಕಟ್ಟಿಗೆ ಇಡೋದು, ಕಟ್ಟಿಗೆಯಿಂದ ಕಟ್ಟೋದಿದೆಯಲ್ಲ, ಅದು ತುಂಬಾ ಒಳ್ಳೇದದು. ಯಾಕಂತ ಈಗ ಮೇಲೆ ಪ್ರೆಸೆಂಟ್ ಐತ್ರಿ ಇದೆ ಇದೆ ಪ್ರೆಸೆಂಟ್ ಐತಿ. ಈಗ ಅರಿಬೆಂಗ್ ಡ್ಯಾಮ್ ಮಾಡ್ತಾರಲ್ಲ ಶೋ ಹಂಗ ಮಾಡಿದಂಗ ಇದನ್ನ ಅಷ್ಟ ಅಷ್ಟ ಓಕೆ 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 ಚೆನ್ನಾಗಿದೆ ದೇವಸ್ಥಾನ. ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಮೇಲೆ ಇಲ್ಲಿ ಹೋಗೋದ್ರ ಮೇಲಕ್ಕೆ ದೇವಸ್ಥಾನದ ಅಟ್ಟದ ಮೇಲೆ ಹೋಗ್ತಾ ಇದೀವಿ. ಇದನ್ನ ಹಾ, ರಿಹರ್ಸಲ್, ನಾಟಕದ ರಿಹರ್ಸಲ್ ಎಲ್ಲ ಇಲ್ಲಿ ನಡೆಯುತ್ತೆ. ಖಾಲಿ ಮಾತ್ರ ಚೆನ್ನಾಗಿದೆ ಜಾಗ, ಆರಾಮಾಗಿ. ಹಾವೇರಿ ಜಿಲ್ಲೆಯಲ್ಲಿ ದ್ಯಾಮವ್ವನ ಗುಡಿಗೆ 89 ಅಡಿ ಪುಣ್ಯ ಬರ್ತಾವಲ್ಲ ಯೂಟ್ಯೂಬ್ ಹೇರೂರ್ ಗ್ರಾಮದಲ್ಲಿ ಮಾತ್ರ. ಕರೆಕ್ಟಾ ಸರ್? ಇಲ್ಲಿ ಸ್ಟೇಷನರಿ ಅಂಗಡಿ, ಕಾಯಿ ಅಂಗಡಿ, ತೆಂಗಿನಕಾಯಿ ಅಂಗಡಿ ಅದೆಲ್ಲ ಹಾಕಿದ್ರಿ. ಅವ್ರು ಒಂದಿಷ್ಟು ಜನ ಅಲ್ಲಿ ಕೆರೆಗೆ ಸ್ನಾನಕ್ಕೆ ಅಂತೇಳಿ ಹೋಗಿದ್ರಿ. ಹೋದಾಗ ಮಧ್ಯಾಹ್ನ ಹೊತ್ನಾಗ ಯಾರು ಇರ್ಲಿಲ್ರಿ ಅಲ್ಲಿ ಕೆರೆಯಾಗ್ರಿ. ಹಬ್ಬ ಅಂತೇಳಿ ಎಲ್ಲರೂ ಮನ್ಯಾಗನ ಇದ್ರಲ್ರಿ. ಅವ್ರು ನೀರಾಗ ಮುಣಿಗ್ ಬಿಟ್ಟಾರ್ರಿ. ಅವ್ರಿಗೆ ಈಜ್ ಏನ್ ಬರ್ತಿರ್ಲಿಲ್ಲ. ಅವ್ರು ನೀರಾಗ ಮುಣಗ್ದಾಗ ಯಾರೋ ಅಪರಿಚಿತ ಮಹಿಳೆ ಬಂದ್ ಅವ್ರಿಗೆ ಎತ್ಕೊಂಬಂದ್ ದಂಡಿಗೆ ಹಾಕಿದ್ರಂತ್ರಿ. ಇವತ್ನವರೆಗೂ ಆ ಮಹಿಳೆ ಎತ್ಕೊಂಬಂದ್ ದಂಡಿಗೆ ಹಾಕಿದಂತ ಮಹಿಳೆ ಯಾರು ಅನ್ನೋದು ಎಲ್ಲರಿಗೂ ಯಕ್ಷಪ್ರಶ್ನೆಯಾಗಿ ಉಳ್ಕೊಂಡ್ಬಿಟ್ಟಾರೆ. ಆದ್ರೆ ಎಲ್ಲರೂ ನಮ್ಮ ಊರಾಗೆಲ್ಲ ಸುದ್ದಿ ಗೊತ್ತಾಯ್ತ್ರಿ. ಅದು ಯಾರು ಎತ್ಕೊಂಬಂದಾರ ಯಾರು ಅಂತ ಗೊತ್ತಾಗ್ಲಿಲ್ಲ ರೀ. ಎಲ್ಲರೂ ಯಾರು ನಾವ್ ಎತ್ಕೊಂಬಂದ ಯಾರು ಮುಂದೂ ಬರ್ಲಿಲ್ಲ. ಹಂಗಾಗಿ ನಮ್ಮ ಗ್ರಾಮಸ್ಥರು ಎಲ್ಲ ಸುತ್ತಮುತ್ತ ಹೇಳರು ಆ ದೇವರ ಬಂದ್ ಅವ್ನ ದಂಡ ತಗೊಂಬಂದ್ ಹಾಕೈತಿ ನೀರಿಂದ ಅಂತ ಹೇಳಿ ನಮ್ದು. ದೊಡ್ಡ ಜಾತ್ರೆಯಲ್ಲಿ ಕಾಪಾಡಿ ಆದ್ಮೇಲೂ ಕೂಡ ಎಲ್ಲ ಕೇಳ್ಬೇಕಾದ್ರೆ ಯಾರೊಬ್ರು ಮುಂದೆ ಬಂದಿಲ್ಲ ಅಂದ್ರೆ ಕವಡನೆ. ಯಾಕಂದ್ರೆ ಜೀವ ಉಳಿಸೋದು ದೀಪೋತ್ಸವ ಮಾಡ್ದಾಗ್ರಿ 3 ದಿವಸ ಆದ್ರೂ ದೀಪ ಆರಿರ್ಲಿಲ್ರಿ. ಆಮೇಲೆ ಫುಲ್ ಇಲ್ಲಿ ಇಲ್ಲಿ ದೊಡ್ಡದಾಗಿ ರಂಗೋಲಿ ಹಾಕಿದ್ರಿ. ಫುಲ್ ಆರಿದ ದೀಪ ಒಮ್ಮೆಲೆ ಹತ್ತತ್ರಿ. ಆರಿರೋ ದೀಪ ಆರಿದ್ದು ಮತ್ತೆ ಒಮ್ಮೆ ಅಂದ್ರ ಜನ ಪ್ರಸಾದಕ್ಕೆ ಹೋಯ್ತ್ರಿ. ಎಲ್ಲಾ ಜನ ಇಲ್ಲಿ ಜನ ಎಲ್ಲಾ ಪ್ರಸಾದಕ್ಕೆ ಹೋಯ್ತು. ಇಲ್ಲಿ ಯಾರು ಇರ್ಲಿಲ್ಲ. ಮತ್ ಬಂದ್ರು. ಬರೋ ಟೈಮ್ಗೆ ಏನಾಯ್ತ್ರಿ, ದೀಪ ಆರಿದ್ದು ಒಮ್ಮಿದೊಮ್ಮಿನ ಹತ್ತಿದ್ರು. ಇಡೀ 1 ಲಕ್ಷ ದೀಪನ ಒಂದ ಪಟ್ಟಿಗೆ ರಾತ್ರಿ ರಾತ್ರಿ 11 ಅಂದ್ರೆ ಎಣ್ಣೆ ಆರಿ ಇಲ್ಲ ಅದೊಂದು ಪೌಡ್ರಿ. ಅಂದ್ರೆ ಎಣ್ಣೆ ಖಾಲಿ ಆಗಿತ್ತು ಅಥವಾ ಗಾಳಿಗಾರಿ? ಇಲ್ಲ ಅದು ಹೋಗಿದ್ದು ಗಪ್ನ ಹೋಗಿದ್ದು ಮತ್ತೆ ಬಂದಿದ್ದು ಅಷ್ಟೇ. ಆಫ್ ಆಗಿ ಆನ್ ಆಯ್ತು. ಹೌದು. ಈ ಕರೆಂಟ್ ಹೋಗಿ ಬಂದು ಹೆಂಗ ಆಯ್ತಾಕ ಆತರ ಎಲ್ಲಾ ದೀಪಗಳು 1 ಲಕ್ಷ ಎಲ್ಲಾ ದೀಪಗಳು ನಡೆಯಂಗಿಲ್ರಿ. ಒಂದು ಸುಳ್ಳಿಗೆ ಏನಾದ್ರೂ ಇಲ್ಲಿ ಬಂದ್ ಆಣೆ ಮಾಡಿ ಹೋದ್ರ ಅವ್ರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತೀರಿ. ಅದು ಬೇಕೇ ಗೊತ್ತಿದ್ದಷ್ಟೇ ಹೇಳ್ಬೇಕಲ್ರಿ. ಅದೇ ಹೆಚ್ಚಿದ್ದು ಹೇಳ್ಬೇಕಂದ್ರ ಮತ್ತ ಬೇರೆ ಏನ್ರ ಇತ್ತಂದ್ರ ಅದನ್ನ ಏನು ಉಪಯೋಗಿಸ್ಕೋಬಹುದು. ಈ ದೇವಿ ಮಟ್ಟಿಗೆ ಮಾತ್ರ ಏನ ಹೇಳಕ್ ಚಾನ್ಸ ಇಲ್ಲ.
ನಮ್ಮೂರ್ ಕಾಯತ್ರಿ ಇಲ್ಲ ಇರ್ಬೇಕು ಸರ್. ಒಂದ್ ಮಂಗಳಾರತಿ ಮಾಡನ್ರಿ. ಮಾಡೋಣ ಸರ್, ಮಾಡೋಣ ಬನ್ನಿ. ಇದೇನು ಬರ್ದಿದ್ದಾರೆ ಇಲ್ಲಿ, ಬಟ್ ಲಿಪಿ ಎಲ್ಲ ಬರ್ದಿದ್ದಾರೆ. 1908. 1908. ಹಾ, ಓಕೆ. 1908. ಅಂದ್ರೆ ಎಷ್ಟು ವರ್ಷ ಆಗುತ್ತೆ ಸರ್? 1908 ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಒಂದು ರಫ್ಲಿ 116, 120 ವರ್ಷ, 117 ವರ್ಷದ ರಥ. ಇದು ಮಾತ್ರ ಕಲ್ಲಿಂದ ಅಲ್ಲ ಸರ್, ಇದು 4 ಗಾಲಿದು. ಅದು ಇದು ಎರಡು ಒಂದೇ ಸರಿ ಮಾಡಿದ್ರೆ ಹೇಗೆ ಸರ್? ಹಾ, ಅದು ಇತ್ತೀಚೆಗೆ ಮಾಡಿರೋದು. ಹಾ ಹಾ. ಇದು ಗುಬ್ಬಿ ಅಜ್ಜಾರು ಇರೋ ಟೈಮ್, ಇದು ಗುಬ್ಬಿ ಅಜ್ಜಾರು ಮಾಡಿದ್ದು ಹಿಂದ್ಗಡೆ ಅದು. ಹ್ಮ್ ಹ್ಮ್ ಓಕೆ. ಯಾವಾಗ ಐತೆ ಸರ್ ಜಾತ್ರೆ? ತೇರು ಯಾವಾಗ ಐತೆ ಸರ್? ಶಿವರಾತ್ರಿ. ಬೇಡ ಬೇಡ ಬೇಡ. ಹಾ, ಬೇಕಾದ್ರೆ ತಳ್ಳಂಗಿದ್ರೆ ತಳ್ಳಿ, ಮುಂದಕ್ಕೆ ಹೋಗುತ್ತಾ? ಚೂರು ತಳ್ಳಿ ಸಾಕು, ಸ್ವಲ್ಪ ಮುಂದಕ್ಕೆ ತಳ್ಳಿ. ಎಲ್ಲ ಲಿಪಿಗಳಿದೆ ಇಲ್ಲಿ ಒಂದಷ್ಟು, ಬಟ್ ಏನು ಅಂತ ಹೇಳಿದ್ರೆ ಎಣ್ಣೆ ಡಸ್ಟ್ ಬಿದ್ದು ಅದು ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ. ನೋಡಿ, ಕಲ್ ಮೇಲೂ ಕೂಡ ಡಿಸೈನ್ ಮಾಡಿದ್ದಾರೆ ಇದರಲ್ಲಿ. ಇದು ನೋಡಿ, ಇದು ಕಟ್ಟಿಗೆ, ಇದು ಕಟ್ಟಿಗೆ. ಎತ್ತಾಕೆ ಬಿಟ್ರು ಮುಂದಕ್ಕೆಲ್ಲ ಸರಿ. 117 ವರ್ಷದ ರಥ, ಚಿಕ್ಕ ರಥ, ಪುಟಾಣಿ ರಥ, ಕಲ್ಲಿನ ಗಾಲಿ ಇದೆ 4. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಚಿಕ್ಕ ಪುಟ್ಟ ಕಾರ್ವಿಂಗ್ಸ್ ಇದೆಲ್ಲ ಕಟ್ಟಿಗೆನೇ ಇದು. ಇಲ್ಲೂ ಕೂಡ ಡಿಸೈನ್ಸ್ ಇದೆ ಇಲ್ಲಿ ಚಿಕ್ಕ ಪುಟ್ಟ. ಬಟ್ ಏನು ಆವಾಗಲೇ ಮಾಡಿರುವಾಗ ಏನೋ ಕಬ್ಬಿಣ ಇದನ್ನ ಏನೋ ತಗಡ ಹಾಕ್ಬಿಟ್ಟು, ಬಟ್ ಇದು ಗಟ್ಟಿದು, ನಾರ್ಮಲ್ ಬೆಂಡ್ ಆಗೋ ತಗಡಲ್ಲ ಇದು. ಅದೇ. ಯಾವ ದೇವ್ರದ್ದು ಸರ್? ಆಂಜನೇಯ ಸ್ವಾಮಿದ ಇದು? ಆಂಜನೇಯ ಸ್ವಾಮಿ. ಅದು ಬಸವಣ್ಣ ಅದು ಬಸವಣ್ಣ ಅಂತ. ಹಾ ಹಾ ಹಾ. ಅದು ಕೂಡ ಕಲ್ಲಿನ ಗಾಲಿ. ಎಷ್ಟು ದೊಡ್ಡದಾಗಿದೆ ಇದು. ಡಿಸೈನ್ ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಇವಾಗ. ಇದ್ರದ್ದು ಇಸ್ವಿ ಎಷ್ಟು ಸರ್ ಇದು? 20 ವರ್ಷದಿಂದ ಹಾಕಿದ್ರಿ ಅಚ್ಚ ಕೆಳಗಡೆ. ಹಾ 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 ಹಾ. ಮುರಿತು ಅವಾಗ ಹೆಂಗೋ ಮಾಡಿ ಅದನ್ನ ಅಲ್ಲಿಗೆ ನಿಲ್ಲಿಸಿ ಮತ್ತ ತೇರ್ ಮತ್ ಹಚ್ಚ ಹಾಕಿದ್ರು. ಒಟ್ಟು ಹಚ್ಚ ಮುರಿದ್ರಿ. ಬಟ್ ಇದು ಮಾತ್ರ ಗಟ್ಟಿ ಮುಟ್ಟಾಗಿದೆ, ಹೆಚ್ಚು ಕಡಿಮೆ 120 ವರ್ಷದಿಂದ. ಇದ್ರಲ್ಲಿ ಏನು ಚೇಂಜಸ್, ರಿಪೇರಿ ಏನಿಲ್ಲ, ಒರಿಜಿನಲ್ ಹೆಂಗಿದೆ ಹಂಗೆ ಇದೆ ಅಲ್ವಾ? ಇದ್ರದ್ದು ಮನಿ ಅಲ್ಲಿತ್ರಿ, ಆಂಜನೇಯನ ಗುಡಿ ಬಾಜು ಇತ್ತು. ಈಗ ಬಸವಣ್ಣ ತೇರ್ ಮಹಾಶಿವರಾತ್ರಿ ಆಗತ್ತದ್ರಿ. ಮಹಾಶಿವರಾತ್ರಿ ಆಗ ಮುಂದೆ ಇದು ಹೂವಿನ ತೇರ್ ಅಂತ ಇನ್ನೊಂದ್ ಇತ್ರಿ. ಅದು ಕಟ್ಟಿಗೆ ಗಾಲಿ, ಅದು ಲಾಸ್ ಆತ್ರಿ. ಅದನ್ನ ಆಂಜನೇಯನ್ ಭಕ್ತರು ಬ್ರಾಹ್ಮಿಣ್ಸ್ ಅವ್ರು ಊರ್ ಬಿಟ್ಟು ಹೋಗ್ಬಿಟ್ರಿ. ಆ ಟೈಮ್ನಾಗ ಅದನ್ನ ಯಾರು ಮಾಡ ಇಲ್ದಂಗ ಆತು. ಮತ್ ಇಲ್ಲಿ ಅಂತಂದು ಮಾಡ್ತಿದ್ರಿ. ಮತ್ ಆಂಜನೇಯನ್ ತೇರು ಮಾಡ್ತಾರ. ಯಾವಾಗ ಆಂಜನೇಯನ್ ಇರ್ತದ್ರಿ, ಹನುಮ ಜಯಂತಿ ಅಂತ. ಹನುಮ ಜಯಂತಿ ಮೊನ್ನೆ ಮಾಡಿದ್ರಿ, ಮೊನ್ನೆ ತೇರ ಮಹಾಶಿವರಾತ್ರಿ. ಇದು ಅದು ಕುಡೆ ಹಾಕಿ. ಒಟ್ನಲ್ಲಿ ನಿಮ್ಮೂರಾಗ 3 ತೇರ್ ಇದೆ. ಇದೆರಡು ಪ್ಲಸ್ ಇನ್ನೊಂದು, ಅದು ಹೋಗಿದ್ ಬಿಟ್ಟು 2. ಇವಾಗ ಸದ್ಯಕ್ಕೆ ಇದನ್ನೇ ಹೂವಿನ ತೇರ್ ಮಾಡ್ಕೊಂಡಿದ್ರಿ, ಇದನ್ನ ದೊಡ್ಡ ತೇರ್ ಮಾಡ್ಕೊಂಡಿದ್ರಿ. ಓಕೆ.
ಓ ಇವರೇ ಅರ್ಚಕರು. ಎಷ್ಟು ಸರ್ ಏಜ್ ನಿಮ್ಗೆ? ಎಷ್ಟು ಏಜ್ ಇವರಿಗೆ? ಸಣ್ಣ ಹುಡುಗನ ತರ ಕಾಣ್ತೀರಾ, 30 ವರ್ಷ ಆಗಿ. ಸೂಪರ್. ನೋಡಿ 117 ವರ್ಷದ ರಥ ಚೆನ್ನಾಗಿದೆ, ಪುಟಾಣಿ ರಥ ಚೆನ್ನಾಗಿದೆ. ಗುಬ್ಬೇದವರು ಇಲ್ಲ ನಡ್ದಾಡ್ಕಂತನ ಇಲ್ಲಿ ಅವ್ರು ಸೇವೆ ಮಾಡ್ರಿ. ಅವ್ರು ಇಲ್ಲೆಲ್ಲ ದೇವಸ್ಥಾನಗಳನ್ನ ಕಟ್ಟಿಸಿದ್ರು. ಆಮೇಲೆ ತೀರ ರಥೋತ್ಸವ ಅವರ ಮಾಡಿದ್ರು. ಬ್ಯಾಗವಾದಿ, ಕಲಿಕೇರಿ, ವಂಕಣ ತೇರ್ ಮಾಡಿದ್ ಮಾತ್ರ ಈ ಬ್ಯಾಗವಾದಿ, ಕಲಿಕೇರಿ ನಮ್ಮೂರು ಹೇರು. ಗುಬ್ಬಿ ಅಜ್ಜಾರೆ ಮಾಡಿರೋ ತೇರು ಹಿಂದ್ಗಡೆ ಆಮೇಲೆ ಕಲಿಕೇರಿದು ಇದಕ್ಕೂ ದೊಡ್ಡ ತೇರ್ ಐತ್ರಿ. ದೊಡ್ಡ ತೇರ್ ಇದ್ರೆ ಇದ್ರಷ್ಟು ಚಂದಾಗಿ ನಾವು ಪಟ ಗಿಟ ಕಟ್ಟಿದ್ರೆ ಇದ್ರಷ್ಟು ಚಂದಾಗಿ ಕಾಣ ಯಾವಿಲ್ಲ. ಕಟ್ಟಿಗೆ ಗಾಲಿ ಕಲ್ಲಿನ ಗಾಲಿ. ಮತ್ ಕಲ್ಲಿನ ಗಾಲಿ ನಮ್ಮೂರು ಬಿಟ್ರೆ ಮತ್ತೆ ಎಲ್ಲಿ ನಾವು ನೋಡಿಲ್ರಿ. ಮತ್ತೆ ಹೌದೌದು. ಹಾ ಮೂಲ ಬಸವಣ್ಣ ಇರೋದು ಅಲ್ಲಿ. ಇಲ್ಲಿ ನಿಮ್ಮೂರ್ ಒಳಗಡೆ ಒಂದಿರ್ಲಿ ಅಂತ ತಂದಿರೋದು. ಬನ್ನಿ ಬಸವಣ್ಣ ದರ್ಶನ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನು. ದೇವ್ರ ಚಿಕ್ಕ ಮೂರ್ತಿ, ಬಟ್ ಚೆನ್ನಾಗಿದೆ. ಅಲ್ಲಿತ್ತಲ್ಲ ಒಳಗಡೆ ಇಟ್ಟಿರೋದು ಇವಾಗ. ಚೆನ್ನಾಗಿದೆ. ಹನುಮಪ್ಪ ಅಂಗಡಿ ಕರ್ಕೊಂಡ್ಬರ್ತಾರೆ. ಇಲ್ಲೇ ನಮ್ ದೂದಿ ಹೇಳಿರ್ತಾರೆ ಅವ್ರು. ಜೈನ ತೀರ್ಥಂಕರರ ಮೂರ್ತಿ ಇಲ್ಲಿದೆ ನೋಡಿ. ಇಲ್ಲಿ ಲಿಪಿ ಕೂಡ ಇದೆ, ಹಳೆಗನ್ನಡದ ಲಿಪಿ. ಇದು ಏನು ಇತ್ತು ಅಂತಂದ್ಬಿಟ್ಟು ಇತಿಹಾಸಕಾರರು ಹೇಳ್ಬೇಕಷ್ಟೇ. ಈಗೇನು ಇದು ಜೈನ ತೀರ್ಥಂಕರದ್ದೇ ಶೇಪ್ ಎಲ್ಲ ನೋಡಿದ್ರೆ ಹಂಗೆ ಗೊತ್ತಾಗುತ್ತೆ. ಬಟ್ ಮೂರ್ತಿ ಸ್ವಲ್ಪ ಡ್ಯಾಮೇಜ್ ಆಗಿರೋದ್ರಿಂದ ಎಕ್ಸಾಕ್ಟ್ಲಿ ಗೊತ್ತಾಗ್ತಾ ಇಲ್ಲ. ಸೂರ್ಯಚಂದ್ರ ಇಲ್ಲೂ ಕೂಡ ಲಿಪಿ ಇದೆ ಇದರಲ್ಲಿ. ನೋಡಿ ಅಲ್ಲಿ ಮೂರ್ತಿಗಳು ಜೊತೆಗೆ ಲಿಪಿ ಎರಡು ಒಟ್ಟೊಟ್ಟಿಗೆ ಹಾಕಿದ್ದಾರೆ. ಇಲ್ಲಿ ನೋಡಿ ಮೂರ್ತಿ ಕೆತ್ತನೆ ಇದೆ, ಅಷ್ಟು ಕ್ಲಿಯರ್ ಪಿಕ್ಚರ್ ಇಲ್ಲ. ಬಟ್ ಏನು ಅಂತ ಹೇಳಿದ್ರೆ ಶೇಪ್ ಗೊತ್ತಾಗುತ್ತೆ. ಇಲ್ಲಿ ತುಂಬಾ ಡ್ಯಾಮೇಜ್ ಆಗಿದೆ, ಮುಖಗಳೆಲ್ಲ ತುಂಬಾ ಡ್ಯಾಮೇಜ್ ಆಗಿದೆ. ಇಲ್ಲಿ ನೋಡಿ ಕೈಯಲ್ಲಿ ಹಿಡ್ಕೊಂಡು ಕೂತಿರುವಂತದ್ದು. ಇದಂತ ಅರ್ಧ ಭಾಗ ಪೂರ್ತಿ ಹೋಗೇ ಬಿಟ್ಟಿದೆ ಮೇಲ್ಭಾಗದಲ್ಲಿ. ನೋಡಿ ಇಲ್ಲಿ ಭಗ್ನಾವಸ್ಥೆಯಲ್ಲಿ ಸಿಕ್ಕಿರುವಂತಹ ದೇವಿಯ ಮೂರ್ತಿ ಇದರಲ್ಲಿ ಸ್ನೇಹಿತರೆ, ಇವಾಗ ನಾನು ಇರೋದು ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕ್ ಹೇರೂರು ಗ್ರಾಮ. ಹೇರೂರು ಗ್ರಾಮದ ವಿಶೇಷ ಏನಂತ ಹೇಳಿದ್ರೆ, ಆಲ್ರೆಡಿ ನಾನು ನಿಮ್ಗೆ ದೇವತೆನೆಲ್ಲ ತೋರಿಸಿದ್ದೀನಿ, ಮಠ ತೋರಿಸಿದ್ದೀನಿ. ಅಲ್ಲಿ ಕೆರೆ ಏರಿ ಮೇಲೆ ಒಂದಷ್ಟು ಶಿಲಾಶಾಸನಗಳು ಹಾಗೆ ಇದೆ, ಒಂದಷ್ಟು ದೇವರ ಕೆತ್ತನೆಗಳಿದೆ, ಅದರಲ್ಲಿ ದೇವರ ಮೂರ್ತಿಗಳಿದೆ, ಅದೆಲ್ಲದೂ ಕೂಡ ಹಾಗೆ ಇದೆ. ಜೊತೆಗೆ ಇಲ್ಲಿ ಕೂಡ ಒಂದಷ್ಟು ಕೆತ್ತನೆಗಳಿದೆ. ಅದರಲ್ಲಿ ಜೈನ ತೀರ್ಥಂಕರರ ಮೂರ್ತಿ ತರ ಕಾಣಿಸುತ್ತೆ. ಅದು ಕಿವಿ, ಅವ್ರದ್ದು ತಲೆ, ಅವ್ರ ಸ್ಟ್ರಕ್ಚರ್ ನೋಡಿದ್ರೆ ಜೈನ ತೀರ್ಥಂಕರ ತರನೇ ಕಾಣ್ತಾರೆ ಅವರು. ಸೊ ಆ ತರದ್ದೆಲ್ಲ ಮೂರ್ತಿಗಳಲ್ಲಿದೆ. ಬಟ್ ಇದರಿಂದ ಒಂದಷ್ಟು ಇತಿಹಾಸಗಳು ಕೂಡ ಇದೆ. ನಮ್ಮ ಹೆಸರು ಶಿವಗೌಡ ಗುಡಿಮೂಲ ಪಾಟೀಲ್ ಅಂತ. ಇದು ಬಹುದಿನ 19ನೇ ಕಾಲದಿಂದ ಇದ್ದಿದ್ರಿ. ಇದಕ್ಕ ಹಿಂದ ಹಿರಿಯರು ಹೇಳ್ತಿದ್ರಿ, ದೇಗನಿಕರು ನಾಗನಿಕರು ಇಲ್ಲಿ ಬಾರ್ತಾರ, ಅಟ್ಟಿ ಮಾಡ್ತಾರ ಅಂತೇಳಿ. ಸೀದಾ ಇಲ್ಲಿಂದ ಬಂದು ಹೊಣಂತಲ್ಲಿ ಹೋಗಿ, ಹೊಣಂತಲ್ಲಿ ಅಲ್ಲಿ ಒಂದು ಹೊಡ್ಕೊಂಡಿರಲ್ಲ, ಅಲ್ಲಿ ಹೋಗಿ ಅಲ್ಲಿಂದ ಬಟ್ ಇನ್ನೊಂದು ನಮ್ ಕೇರಿ ಅಂತೇಳಿ ಅಲ್ಲಿ ಒಂದ್ ಐತ್ರಿ, ಅಲ್ಲಿ ಬಂದು ಬಸವೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಆರತಿ ಮಾಡ್ಕೊಂಡು ಸೀದಾ ಮತ್ತೆ ಅಲ್ಲಿ ಹೋಗೋರಂತ್ರಿ ಅವ್ರು.
ಗುಡಿಗೆ. ಅಲ್ಲಿಂದ ಹೊಂಟವಂಗ ಕೆರೆ ಒಳಗ ಹಾಸಿ ಕೆರೆ ಒಳಗ ಹಾಸಿ ಹಂಗ ಕಲ್ಕೇರಿ ಒಳಗ ಹೋಗಿದ್ವು ಅಲ್ಲೆಲ್ಲ ಕಲ್ಲು ಅವು ಹೆಜ್ಜೆ ಇಟ್ರು ಕಲ್ಲಿನ ಗುರ್ತಿದಾವು. ಅಲ್ಲಿಂದ ಹೋಗಿ ಕಲ್ಕೇರಿ ಬಸವಣ್ಣನ ಗುಡಿ ಹೋಗ್ರಂತೆ. ಹಿಂದ್ ಹಿರಿಯರ್ ಹೇಳ್ತಿದ್ರಿ, ಹಿರಿಯರು ನಮ್ಗೆ ಹೇಳ್ತಾ ಇದ್ರು. ಹೇಳ್ತಾ ಇದ್ರು. ಆ ನಂತರ ಇಲ್ಲೇ ಇದೇನ ಹೆಗ್ಗೇರಿ ಒಳಗ ಕ್ವಾಣ ಐತಂತ್ರಿ, ಸ್ವಲ್ಪ ಕಾವಲ್ ಐತಂತ. ದೇವ್ರು. ಆ ನಂತರ ಇಷ್ಟಿಷ್ಟು ಇಲ್ಲ ಕೊಪ್ಪಳಿಗೆ ಅಷ್ಟು ಇದೈತೆ ಅಂತ ಹೇಳ್ತಾರೆ ಬಂಗಾರದಿಂದ. ಇಲ್ಲಿ ಈ ಕಾವಲ ಕಾವಲ ಇವರೆಲ್ಲ ಕೊಪ್ಪಳಿಗೆ ಅಷ್ಟು ಈ ಜಾಗದಲ್ಲಿ ಬಂಗಾರ ಇದೆ. ಆದ್ರೆ ಅದಕ್ಕ ಕಾವಲು ಕ್ವಾಣ ಇದೆ, 5 ಅಡಿ ಸರ್ಪ ಇದೆ ಇಲ್ಲಿ. ಸ್ವಲ್ಪ ಇದೆ. ಆ ಸರ್ಪಕ್ಕೆ ಇಲ್ಲಿ ಒಂದ್ ಅಜ್ಜಿಯರು ಗೌಡ್ರ ಮನೆಯಿಂದ ಹಾಲು ತಂದಿರ್ತಾರೆ. ಅವ್ರ ಅಮಾಸಿ ದಿನ ಆ ಎಡಿ ಸರ್ಪ ಪಡಿ ಎಲ್ಲ ಬಂದು ಮಾಡ್ತಾರೆ. ಆ ಸರ್ಪ ಅಜ್ಜಿಗ್ ಬಿಟ್ರೆ ಯಾರಿಗೂ ಕಾಣೋದಿಲ್ಲ. ಅದು ಬಂದು ಸೇವಿಸ್ಕೊಂಡು ಹೋಗುತ್ತೆ ಸರ್ಪ. 5 ಅಡಿ ಸರ್ಪನೇ. ಅದ್ ಇವತ್ತಿಗೆ ಯಾರಿಗೂ ಕಂಡಿಲ್ಲ ಅಜ್ಜಿ ಬಿಟ್ರೆ. ಇದ್ರ ಮೂಲತಃ ಇವರು ಅಕ್ಕಿಯಲ್ಲೂರ ಒಂದು ಇದೈತ್ರಿ, ಗುರುಸ್ವಾಮಿ ಅಂತ ಅದಾರ. ಆ ಗುರುಸ್ವಾಮಿ ಬಂದು ಆ ಬಳಕೆ ಎಲ್ಲ ಹೇಳಿದಾಗ ಇದು ಗೊತ್ತಾತ್ ನಮಗ. ಬಂದ್ರು ಗುಡಿ ಕಟ್ಬೇಕಂದ್ರು. ಗುಡಿ ಏನೋ ಒಂದು ಅನಾಸಿಕ ಇಲ್ಲ ಕಾರಣಕ್ಕ ಕಟ್ಟಲಾಗ್ಲಿ. ಆ ನಂತರ ಇವರು ಜಗದ್ ಎಲ್ಲಿ ಬೇರೆ ಎಲ್ಲೆಲ್ಲಾದ್ರೂ ಇತ್ತ ಅಥವಾ ಎಲ್ಲ ಇಲ್ಲೇ ಇತ್ತ? ಇಲ್ಲಿ ಹೆಂಗ್ ಬಂತು? ಇಷ್ಟು ಒಂದೇ ಜಾಗದಲ್ಲಿ ಹೆಂಗ್ ಬಂತು? ಬೇರೆ ಎಲ್ಲಾದ್ರೂ ಇತ್ತ? ಎಲ್ಲೆಲ್ಲಿ ಅಲ್ಲ ಇವೆಲ್ಲವೂ ಇದೇ ಜಾಗದಲ್ಲೇ ಇತ್ತು. ಇದೇ ಬೇರೆ ಜಾಗದಲ್ಲಿ ಎಲ್ಲಿಂದನೂ ಇತ್ತು. ತಂದು ಇಟ್ಟದ್ದಲ್ಲ. ಏನಿಡಿ ಇದು ಹೆಂಗೈತಿ ಹಿಂಗೈತಿ ಬಿಡ್ರಿ. ಅದ್ ಅಲ್ಲಿ ಹೊಂಡದ ಮೇಲೆ ಒಂದಷ್ಟು ಇದೆಯಲ್ಲ ಅದೆಲ್ಲ. ಅವು ಇಲ್ಲಿಂದ ಬಂದಿಲ್ಲ, ಬಸವೇಶ್ವರ ದೇವಸ್ಥಾನ ತೊಡಿದ್ವಿ. ಇಲ್ಲಿಂದ ಬಸವೇಶ್ವರ ಗುಡಿ ಇತ್ತಿಲ್ಲ, ಕೆರೆ ಅಂತ. ಆ ಕೆರೆ ಅಂತಲೇ ಓಸಿದ್ವು. ಅವ್ನ್ ತಗೊಂಡೋಗಿ ಅಲ್ಲಿ ಇಟ್ರು. ಈಗೂ ಹಿಂದ್ಲಿಂದ ಹಿರಿಯರು ಹೇಳ್ತಾರಲ್ಲ, ಬಸವಣ್ಣ ಇಲ್ಲಿ ಆಶ್ ಹೋಗಿದ್ದಾನ ಕೆರೆಯಲ್ಲಿ ಆಶಿ, ನಮ್ಮೂರ್ ಬಸವಣ್ಣ ಅಂತಾರ ಕಲಿಕೇರಿ ಬಸವಣ್ಣಗೆ. ಆ ಬಸವಣ್ಣ ಹೆಜ್ಜೆ ಇಟ್ಟಿರೋ ಕಲ್ಲು ಬಂಡೆಗಲ್ಲು ಆಗಿದಾವ ಇವಾಗ್ಲು. ಹಾಗೆ ಅವ್ರೆ ಪಾದಾನ ಅದಾವು, ಪಾದಾನ ಇದಾವ, ಬಸವಣ್ಣನ ಪಾದಾನೇ ಇದಾವ. ಎಲ್ಲಿದೆ ಸರ್ ಅದು? ಅದು ನೀರ ಮುಳುಗಿ ಅವ್ರ ಕೆರೆ ಕಾಣಿಸಲ್ಲ ಕಾಣಿಸಲ್ಲ. ಈಗ ನೋಡ್ ನಮ್ಮೂರ ಕಡೆಗೆ ಮರ ಆಗ್ಯಾವ ನೋಡ್ರಿ. ಹೇರೂರ್ ಕಡೆಗೆ ಮರ ಆಗ್ಯಾವ ಬಸವಣ್ಣ. ಹಿಂಗೆ ನಮ್ಮೂರ್ನ ಹೋಗಿ ಅದನ್ನ ತೇರಿ ಎಳ್ಯೋದ. ಓ ಸರಿ. ಓಕೆ, ಈಗ ನಂದೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಈಗ ಏನು ಇಷ್ಟೆಲ್ಲ ಸಿಕ್ಕರು ಕೂಡ ಇಲ್ಲಿ ಯಾಕೆ ಇಲ್ಲಿ ಏನು ಎಕ್ಸಾಕ್ಟ್ಲಿ ಒಂದು ದೇವಸ್ಥಾನ ಅಂತ ಯಾಕೆ ಮಾಡಿಲ್ಲ ಇದಕ್ಕೆ? ಅಥವಾ ಈಗ ಇತಿಹಾಸಕಾರ ಯಾರಾದ್ರೂ ಇಲ್ಲಿವರೆಗೂ ಬಂದಿದ್ರ? ಅದು ಲಿಪಿಗಳು ಏನಿತ್ತು ಏನು ಏನಾದ್ರು ಹೇಳಿದಾರ ಅದ್ರ ಬಗ್ಗೆ? ಮಾಡ್ಕೊಂಡು ಹೋಗ್ಯಾರಿ. ಧಾರವಾಡ ಯೂನಿವರ್ಸಿಟಿ ಕಾಲೇಜ್ನಲ್ಲಿ ಬಂದು ಅದನ್ನೆಲ್ಲ ಪ್ರಿಂಟ್ ಓದ್ಕೊಂಡು ಎಲ್ಲ ತಗೊಂಡ್ ಹೋಗ್ಯಾರಿ. ಓಕೆ, ಅದ್ರ ಏನು ಎತ್ತ ಅಂತ ನಿಮ್ಗೆ ಏನಾದ್ರು ಹೇಳಿದಾರ ಇಲ್ಲಿ? ಏನ್ ಹೇಳಿರಿ ಅವ್ರು ಹಂಗ ಚಾಪಿಸ್ಕೊಂಡ್ರು, ಒಂದ್ ಮಸಿ ಇಟ್ಟು ಚಾಪಿಸ್ಕೊಂಡು ಅವ್ರವ್ರು ಏನಾರ ಮಾತಾಡಿದ್ರು ಹೋದ್ರು ಅವ್ರು. ಎಷ್ಟು ವರ್ಷದಿಂದ ಮಾಡಿದ್ರು? ಈ ಸನ್ಯಾಕ್ ಒಂದು 30-35 ವರ್ಷ ಇದೆ ನೋಡ್ರಿ. ಅದಾದ್ಮೇಲೆ ಯಾರು ಬಂದಿಲ್ಲ? ಯಾರು ಬಂದ್ ಇವನ್ ಫಸ್ಟ್. ಇವ್ರು ಇಲ್ಲೇ ಇಲ್ಲೇ ಬಾಜು ಹೇಳಿ ನೀನು. ಲಿಪಿ ಮಾಡ್ಕೊಂಡು ಹೋದ್ರಿ. ಬಾಳ ದಿನ ಸತ್ರು. 30 ವರ್ಷ ಹೇಳ್ದಂಗ 30 ವರ್ಷ ಆತ್ರಿ. ಇಲ್ಲೇ ಬಾಜು ಅದರ ಇದನ್ ಮಾಡಿದ್ರ ಎಲ್ಲ ಕಟ್ಟಿಸ್ತೇವಿ ಅಂತ ಅಂದ್ರೆ ಏನು ಯಾರು ಏನು ದರ್ಖಾಸ್ತು ಮಾಡ್ಲಿಲ್ಲ. ಅಂದ್ರ ಒಬ್ಬರ ಆಸ್ತಿ ಹೇಳ್ರಿ ಇದು. ಒಬ್ಬರದಲ್ರಿ. ಒಂದು 5-6 ಮಂದಿ ಐನೇರ್ದ್ರಿ ಇದು. ಇದು ವಿಷಯ. ಐನೇರ್ದು ಇದು ಗೌಡ್ರದ್ದು ಇದು. ಎಲ್ಲದ ಇದು ಮತ್ತ ದೇವ್ರದ್ದು ಲೇಪಿ ಮಾಡ್ಕೊಂಡು ಹೋದ್ರು. ಊರಾಗ ಎಲ್ಲ ಜನನು ಕುಡ್ಸಿದ್ರು ನೋಡಿ. ಅವಾಗನ ಅವತ್ತನ ಮಿತಿಗಿನ ನಮ್ದು ಮನಿ ಇಲ್ಲಿ ಸುಟ್ಟು ಹೋದ್ರಿ. ನಾವ್ ಮನಿ ಮಾಡ್ಕೊಂಡು ಇಲ್ಲೇ ಇದ್ವಿ. ಇದೆಲ್ಲ ಅಂತಂದ್ರೆ ಈಗ ಹೋಯ್ತ್ರಿ. ಈಗ ಇದ್ರ ಸತಿನ ನಾನ ಮತ್ತ ಅಲ್ಲಿ ಇಲ್ಲಿ ಬಂದಿಂದ ಈಕಿ ಪೂಜೆ ಮಾಡೋದ ನಾನು. ನೀವೇ ಮಾಡ್ತೀರಿ? ನಾವ ಮಾಡ್ತೀವಿ. ದಿವ್ಸ ಬೆಳಿಗ್ಗೆನ 5-6 ಗಂಟೆಗೆ ಜಳಕ ಮಾಡಿ ಪೂಜೆ ಮಾಡಿ ಹೋಗ್ತೇನ್ರಿ ನಾನು. ಎಲ್ಲ ಕಾರ್ಯಕ್ರಮಕ್ಕೆ ಒಟ್ಟು ಇಲ್ಲೆಲ್ಲ ಬಂದು ದೇವಸ್ಥಾನಕ್ಕೆಲ್ಲ ಹಣ್ಕ ಮಾಡಿಸ್ತಾರೆ. ಹಣ್ಣು ಗಂಡು ಏನೋ ಮಾಡಿದ್ರು ಒಟ್ಟು ಮಾಡಲ್ಲ. ಯಾಕಂತ ಹೇಳಿದ್ರೆ ಈ ತರ ಶಿಲಾಶಾಸನಗಳು ನಿಮ್ಮೂರಲ್ಲಿ ಇದೆ ಅಂತ ಹೇಳಿದ್ರೆ, ನಿಮ್ಮೂರ ಇತಿಹಾಸ ಇದೆಯಲ್ಲ ತುಂಬಾ ಹಳೇದದು. ಇಟ್ ಮೇ ಬಿ 800, 900, 1000, 1200, 1300 ಈ ತರ ತುಂಬಾ ಹಳೇದಾಗಿರುತ್ತೆ ಇತಿಹಾಸ. ಸೊ ಹಾಗಾಗಿ ಏನಂತ ಹೇಳಿದ್ರೆ, ಅಫ್ಕೋರ್ಸ್ ಈಗ ನೀವೇನ್ ಹೇಳಿದ್ರಿ, ಈಗ ಧಾರವಾಡ ಯೂನಿವರ್ಸಿಟಿಯಿಂದ ಬಂದಿದ್ರು. ಓಕೆ, ಸೊ ಸರ್ ಹೇಳೋ ಹಾಗೆ ಏನೋ ಪ್ರತಿದಿನ ಇಲ್ಲಿ ದೇವರ ಪೂಜೆ ಇರ್ಬೋದು ಮಾಡೋದು ಇವ್ರೇನೆ, ತುಂಬಾ ವರ್ಷಗಳಿಂದ ಇವರೇ ಮಾಡ್ತಿದ್ದಾರೆ. ಸೊ ಇವ್ರು ಹೇಳೋ ಪ್ರಕಾರ ಸುಮಾರು 30-35 ವರ್ಷದಿಂದ ಧಾರವಾಡ ಯೂನಿವರ್ಸಿಟಿಯಿಂದ ಬಂದು ಎಲ್ಲ ಲಿಪಿ ಅಚ್ಚನ್ನ ತಗೊಂಡು ಹೋಗಿದ್ದಾರೆ. ಬಟ್ ವಿಷಯ ಏನು ಅಂತ ಹೇಳ್ಬಿಟ್ಟು ಹೇಳಿಲ್ಲ ಅಂತ ಹೇಳ್ತಿದ್ದಾರೆ. ಒಂದ್ಸರಿ ನಿಮ್ಮ ಗ್ರಾಮಸ್ಥರಲ್ಲೂ ಚೆಕ್ ಮಾಡಿ, ಸಾಧ್ಯ ಆದ್ರೆ ಪುನಃ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ. ಯಾಕಂತ ಹೇಳಿದ್ರೆ ಇತಿಹಾಸನ ಉಳಿಸ್ಕೊಳ್ಳೋದು ತುಂಬಾ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಬಿಡ್ರಿ. ಈಗ ಎಲ್ಲಿ ಕಾಂಟ್ಯಾಕ್ಟ್ ಪರವಾಗಿಲ್ಲ, ಯಾಕಂದ್ರೆ ಅಲ್ಲೆಲ್ಲ ಏನೋ ಇಟ್ಟಿರ್ತಾರೆ, ಎಲ್ಲ ಇರುತ್ತೆ. ಅವ್ರಿಲ್ಲ ಅಂದ್ರೆ ಮತ್ತೊಬ್ರು ಯಾರಿಗೋ ಗೊತ್ತಿದ್ದಿರ್ಬೋದು, ಯಾರೋ ರಿಸರ್ಚ್ ಮಾಡೋರು ಇರ್ತೇ ಇರ್ತಾರೆ. ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ ಏನ್ ವಿಚಾರ ಅಂತ ತಿಳ್ಕೊಳ್ಳಿ. ಯಾಕಂತ ಹೇಳಿದ್ರೆ ಏನಾಗುತ್ತೆ ಗೊತ್ತಾ,
ಒಂದು ಹಳೆ ಕಾಲದ ದೇವಸ್ಥಾನ, ಅದು ಕಟ್ಟಿಗೆದಿರ್ಬೋದು ಕಲ್ಲಿಂದಿರ್ಬೋದು, ಒಂದು ಸರಿ ಅದನ್ನ ಡೆಮಾಲಿಷ್ ಮಾಡಿ ಸಿಮೆಂಟ್ ಹಾಕಿ ನೀವು ಕಟ್ಟಿಬಿಟ್ರೆ ನಿಮ್ಮ ಊರಿನ ಇತಿಹಾಸದ ಒಂದು ಆಧಾರ ಹೋಯ್ತು ಅಂತ, ನಿಮ್ಮ ಇತಿಹಾಸ ಮುಗೀತು ಅದ್ರ ಕತೆ ಅಂತ. ಅದು ಮತ್ತೆ ನೀವು ರೀಸ್ಟ್ರಕ್ಚರ್ ಮಾಡಕ್ ಆಗಲ್ಲ. ಹಾಗಾಗಿ ಏನು ಅಂತ ಹೇಳಿದ್ರೆ ನಿಮ್ಮ ಊರಿನ ಇತಿಹಾಸ ಏನಿದೆಯೋ ಅದನ್ನ ಉಳಿಸ್ಕೊಳ್ಳಿ. ಯಾಕಂದ್ರೆ ತುಂಬಾ ಶಾಸನಗಳಿದೆ, ತುಂಬಾ ಅಲ್ಲಿ ಹೊಂಡದ ಮೇಲೂ ತುಂಬಾ ಬಿದ್ದಿದೆ, ಅಡ್ಡದಿಡ್ಡಿ ಬಿದ್ದಿದೆ. ಹಾಗಾಗಿ ಏನು ಅಂದ್ರೆ ಇನ್ನು ಈ ವರ್ಷ ಒಂದ್ ಸ್ವಲ್ಪ ಚೆನ್ನಾಗಿ ನಿಲ್ಲಿಸಿ ಎಲ್ಲಾ ಊರ ಅಧ್ಯಕ್ಷರು ಊರ member ಎಲ್ಲ ಅಧ್ಯಕ್ಷರು ಎಲ್ಲ ಹಾಳ್ಗೆಡಬಾರ್ದು ನಮ್ಮೂರ್ ದೇವ್ರು ಅಂತ ಹೇಳಿ ನಿಲ್ಲಿಸಿ ಚೆನ್ನಾಗಿ ಮಾಡಿದ್ದಾರೆ. ಬಹಳ ಹಾಳಾಗಿದೆ. ಇಲ್ಲ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಪಾಡ್ಕೊಂಡಿದ್ರಿ. ನನ್ನ ರಿಕ್ವೆಸ್ಟ್ ಏನು ಅಂದ್ರೆ ಇದನ್ನ ಇನ್ನೂ ಡೀಟೇಲ್ ಆಗಿ ತಿಳ್ಕೊಳ್ಳಿ, ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳೇನಿದೆಯೋ ನೋಡಿ, ಅದಕ್ಕೊಂದು ನೆಲೆ ಕೊಡಿ. ಯಾಕಂದ್ರೆ ನಿಮ್ಮ ಊರಿನ ಇತಿಹಾಸ ಇರೋದು ಇದ್ರಲ್ಲೇನೆ. ಇದು ಕಳೆದೋಯ್ತು ಅಂದ್ರೆ ನಿಮ್ಮ ಊರಿನ ಇತಿಹಾಸ ಹಂಗೆ ಹೋಗ್ಬಿಡುತ್ತೆ. ಅದ್ರ ಜೊತೆಗೆ ಉಳಿಸ್ಕೊಳ್ಳಿ, ತುಂಬಾ ಚೆನ್ನಾಗಿದೆ. ಅಲ್ಲೂ ತುಂಬಾ ಚೆನ್ನಾಗಿ ಇಟ್ಟಿದಿರಿ, ಒಂದಷ್ಟು ಎಲ್ಲ ಕಡೆ ಇದೆ, ಆದಷ್ಟು ಉಳಿಸ್ಕೊಳ್ಳಿ. ತುಂಬಾ ಚೆನ್ನಾಗಿದೆ. ಇಲ್ಲ ಮಾಡಿ, ಯಾಕಂದ್ರೆ ಹೇಳಿದ್ರೆ ಇವನ್ನೆಲ್ಲ ನೀವು ಉಳಿಸ್ಕೊಳ್ಳೇಬೇಕು. ಇದೇ ನಿಮ್ಮ ಊರಿನ ಏನೋ ಮೇನ್ ತಿಂಗಳ ಅಮಾಸಿ ಪೂಜೆ ಮಾಡೋದು ನಾನ್ರಿ, ದಿನಪರ್ತಿಗೆನು ಮಾಡೋಣ ನಾನು. ಮತ್ತೆ ಇಲ್ಲಿ ಬಂದು ಈ ಸ್ಥಳ ಊರಿಂದ ಮತ್ತೆ ಒಂದ್ 30-35 ವರ್ಷ ಆಯ್ತು. ಓಕೆ ಓಕೆ ಓಕೆ. ನೀವ್ ಏನಂತ ಕರೀತೀರಾ ಈ ದೇವ್ರಿಗೆ? ಈ ದೇವ್ರಿಗೆ ಏನು? ಮೂಕ್ ಚೌಡಮ್ಮ ಅಂತ ಕರಿತೀರಿ. ಓಕೆ ಓಕೆ ಓಕೆ, ಮೂಕ್ ಚೌಡಮ್ಮ ಅಂತ ಕರೀತೀರಿ. ಎಲ್ಲರ ಬಾಯಾಗ ಮುಕ್ ಚೂಡವ ಮುಕ್ ಚೂಡಮ್ಮ. ಅಂತೂ ತುಂಬಾ ಚೆನ್ನಾಗಿದೆ. ಈ ದೇಹದ ಮೇಲೆ ಎಷ್ಟು ನೈಸ್ ಆಗಿದೆ, ಎಷ್ಟು ಚೆನ್ನಾಗಿದೆ ಕಣ್ಣು, ತುಂಬಾ ಚೆನ್ನಾಗಿದೆ. ಅವಾಗ ಅವೆಲ್ಲ ಮಸಿ ಒತ್ತಿಸಿ ಹಾಳಿಗೆ ಇವನ್ನೆಲ್ಲ ಸ್ವಚ್ಛ ತೊಳೆದು ಪ್ರಿಂಟ್ ತಕೊಂಡ್ ಹೋದ್ರು. ಪ್ರಿಂಟ್ ತಕೊಂಡ್ ಹೋದ್ರು ತಿರುಗಿ ಏನ್ ಹೇಳಲ್ಲ ಅವ್ರು ನಮ್ಗೆ. ಇಲ್ಲ, ಒಂದ್ಸರಿ ನೀವು ಕಾಂಟ್ಯಾಕ್ಟ್ ಮಾಡಿ, ಹೇಗೆ ಏನು ವಿಷಯ ಏನಾಯ್ತು ಅಂತ ಒಂದ್ಸರಿ ಕೇಳಿ. ಇಲ್ಲೇ ಎಮ್ಮಿ ಗೊಡ್ಡು ಅವ್ರನ್ನ ಕಟ್ಟಿ ಇದು ಇದು ಹೆಂಗೈತಂದ್ರೆ 5-6 ಮಂದಿ ಅಂತ ಜಾಗ ನಾ ಕೊಡ್ಲಿ ನೀನು ನೀ ಕೊಡ್ಲಿ ಅಂತ ಅವ ಎಲ್ಲ ಊರ ಕೂಡಿ ಗುಡಿ ಕಟ್ಟ. ಇಲ್ಲಿಂದ ಹಿಡಿದು ಅಲ್ಲಿ ಮಟನ್ ಆ ರೋಡಿನ ಮಟನ್ ಇದು ಮಠ ಸ್ಥಿತಿಗೆನೆ ಅದು. ಓಕೆ, ಇರ್ಲಿ ಬಿಡ್ರಿ, ಅದೇನು ತೊಂದರೆ ಇಲ್ಲ. ಬಟ್ ನಾನು ಮೇನ್ ಫೋಕಸ್ ನಾನು ಇದ್ರದ್ದು ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಊರಿನ ಇತಿಹಾಸನ ಉಳಿಸ್ಕೊಳ್ಳಿ. ಯಾಕಂತೇಳಿ ನಿಮ್ಮ ಮಕ್ಕಳು, ನಿಮ್ಮೂರ ಮಕ್ಕಳಿಗೆಲ್ಲ ಗೊತ್ತಾಗ್ಬೇಕು ನಿಮ್ಮೂರು ಎಷ್ಟು ಹಳೆಯದು, ನಿಮ್ಮೂರ ಇತಿಹಾಸ ಏನು ಅನ್ನೋದು. ಇದ್ರಲ್ಲಿರೋ ವಿಚಾರಗಳನ್ನ ನೀವು ತಿಳ್ಕೊಂಡ್ಬಿಟ್ರೆ, ಲಿಪಿಲಿರೋದು ನಿಮ್ಮ ಊರಿನ ಇತಿಹಾಸ ಏನು ಅನ್ನೋದು ಎಕ್ಸಾಕ್ಟ್ಲಿ ನಿಮಗೆ ಗೊತ್ತಾಗುತ್ತೆ. ಈಗ ಬಾಯಿಂದ ಬಾಯಿ ಹರಡೋದು ಬೇರೆ. ಹಾ, ಸೊ ಹಾಗಾಗಿ ಇದ್ರಲ್ಲಿ ವಿಷಯ ಇದೆ, ಆಲ್ರೆಡಿ ಬರ್ದು ಇಟ್ಬಿಟ್ಟಿದ್ದಾರೆ. ಅದನ್ನ ಅದ್ರಲ್ಲೆಲ್ಲ ಹಾಕಿದ್ದಾರೆ. ಹಳೆಗನ್ನಡ ಆಗಿದ್ರೆ ನಮಗ್ ಗೊತ್ತಾಗಲ್ಲ ಅಷ್ಟೇ. ನಮಗೆಲ್ಲ ರೀ ನಾವ್ರಿ ಇತ್ತಿತ್ತ ನಮಗ್ ಸುಖ ಆಗಿದೆ ಅಂತ ಹೇಳಂದ ಇಲ್ಲಿ ಬಂದಿಂದ ನಾವೆಲ್ಲ ಎಲ್ಲ ಸಾಮಾನುಗಳು ಗಂಟಿ ತೊಟ್ಲ ಯಾರೋ ಬೇಡ್ಕೊಂಡ್ರ ಬೇಡ್ಕೊಂಡು ಒಳ್ಳೇದಾದವರು ಈ ತರ ಎಲ್ಲ ಕಟ್ಟಿದ್ದಾರೆ. ನಾನೇ ಗಂಟೆ ಕಟ್ಟಿದವ್ರಿ. ಇರ್ಲಿ ದೇವಸ್ಥಾನ ಯಾರಾದ್ರೂ ಪೂಜೆ ಮಾಡಿ ಗಂಟೆ ಹೊಡೆದು ಹೋಗ್ತಾರ. ಇದೆಲ್ಲ ತಾಗ್ಬಿಟ್ಟಿದೆ, ಅದಕ್ಕೆ ಸೌಂಡ್ ಬರ್ತಿಲ್ಲ. ಇವೆಲ್ಲ ತಾಕ್ಯಾವಲ್ರಿ, ಅದ ಇದಿಲ್ರಿ. ಅದೇ ಅದೇ, ಇರ್ಲಿ ಬಿಡಿ ಇರ್ಲಿ ಬಿಡಿ ಇರ್ಲಿ ಇರ್ಲಿ ಬಿಡಿ ಇರ್ಲಿ. ಇವ್ರ ಅಜ್ಜಾರದ್ದು ರೀ ಅದ. ಓಕೆ ಓಕೆ ಓಕೆ. ನೋಡಿ, ಸುತ್ತಮುತ್ತ ಎಲ್ಲ ಗದ್ದೆ ಇದೆ ಇಲ್ಲಿ, ಗದ್ದೆ. ಮತ್ತೆ ಇದು ಏನು ಅಂತ ಹೇಳಿದ್ರೆ, ಇದು ಪ್ರೈವೇಟ್ ಆಸ್ತಿ. ಒಂದಷ್ಟು ಕುಟುಂಬಗಳಿಗೆ ಸೇರಿರೋ ಜಾಗದಲ್ಲಿ ಈ ಶಿಲಾಶಾಸನಗಳಿದೆ. ಇಲ್ಲಿ ಇದು ನೋಡ್ಬೋದು, ಇದು ಒಂದು ಸಾರ್ವಜನಿಕ ರಸ್ತೆ ಅಷ್ಟೇ ಓಡಾಡಕ್ಕೆ. ಹಿಂದ್ಗಡೆ ಎಲ್ಲ ಗದ್ದೆ ಇದೆ. ಇಲ್ಲಿ ಇಷ್ಟೊಂದು ಶಿಲಾಶಾಸನಗಳಿದೆ. ಪ್ರತಿ ಶಿಲೆಯಲ್ಲೂ ಏನೋ ಇದು ಇದೆ, ಪ್ರತಿಯೊಂದು ಸ್ಟೋನ್ ಅಲ್ಲೂ ಅಕ್ಷರಗಳಿದೆ. ಅಲ್ಲಿದೆ, ಇಲ್ಲಿದೆ, ಇಲ್ಲಿದೆ, ಅದ್ರಲ್ಲಿದೆ, ಅಲ್ಲಿದೆ, ಕೆಳಗಡೆ ಅದು ಹುಲ್ಲಲ್ಲಿ ಮುಚ್ಚೋಗಿದೆ. ಹೆಣ್ಮಕ್ಳ್ರಿ ಇಲ್ಲಿದೆ, ಇಲ್ಲಿದೆ, ಅಲ್ಲಿದೆ, ನೋಡಿ ಇಲ್ಲೂ ಇದೆ. ಸುಮಾರು 20-25 ವರ್ಷದಿಂದ ನೀವಿಬ್ರು ದಂಪತಿಗಳು ಪೂಜೆ ಮಾಡ್ತಿರೋದು. 30 ವರ್ಷ. ನಿಮ್ಮ ಹೆಸರು ಏನ್ ಸರ್? ಗೋಳಪ್ಪ. ಗೋಳಪ್ಪ. ಓಕೆ ಓಕೆ. ಅಮ್ಮ ನಿಮ್ಮ ಹೆಸರು? ನಿಂಗಮ್ಮ.
25 ವರ್ಷದಿಂದ ನೀವೇ ದೇವ್ರ ಪೂಜೆ ಮಾಡ್ತಿರೋದು ಇದನ್ನ. ಹ್ಞೂನ್ರಿ. ಅವ್ರು ಮಾಡ್ತಾರ ಒಟ್ಟ ಇವ್ರ ಮನ್ಯಾಗ ಪೂಜೆ ಮಾಡಿದ್ರೆ ತಪ್ಸಲ್ರಿ. ಹಾ ಹಾ ನೀವು ಹಾ. ನಮ್ಮ ಮನೆ ಊರನ್ ಬಿಟ್ರು ಇವ್ರು ತಪ್ಸಲ್ರಿ. ಇವ್ರು ತಪ್ಸಂಗಿಲ್ಲ. ಹಾ. ಡೈಲಿ ಪೂಜೆ ಮಾಡ್ತಾರೆ. ಸೂಪರ್. ಯಾರು ಮಾಡಿದ್ರೆ ನಾವ್ ಮಾಡಿ ಹೋಗಾಕ್ಲೇಬೇಕು. ನೋಡಿ ನೀವು ಪೂಜೆ ಮಾಡೋದ್ ಬಿಟ್ಟಿದ್ರೆ ಇದೆಲ್ಲ ಬೆಳೆದು ಇಲ್ಲ ಮುಚ್ಚೋಗ್ಬಿಟ್ರದ ಅಂತ ಕಸ ಕಡ್ಡಿ ಎಲ್ಲ. ನಾವೇ ಸ್ವಚ್ಛ ಮಾಡ್ತೀವ್ರಿ. ಹ್ಮ್ ಅದೇ ಹೇಳುದು ನೀವು ಮಾಡೋದಕ್ಕೆ ಉಳಿದಿದೆ ಅದು. ಹಾ. ನೀವು ಮಾಡಿಲ್ಲ ಅಂದಿದ್ರೆ ಮುಚ್ಚೋಗ್ಬಿಟ್ರೆ ಇವತ್ತು ಅವ್ರ ಯೂಟ್ಯೂಬ್ ಚಾನಲ್ ನಾವ್ ಕಾಣ್ತಿರ್ತೀವಿ. ಈಗ ಅಲ್ರಿ ಅಲ್ಲಿ ರೋಡ್ ಪಾಡ್ ಮಾಡ್ಬೇಕಾರ ಹ್ಮ್ ಒಂದ್ ಸುದ್ದಿಟ್ಟು ಇಲ್ಲೇ ಹುದ್ಲಾಗ್ತದಲ್ರಿ ಮಳೆಗಾಲದಾಗ ಆ ಸಿಮೆಂಟ್ ಬಂದ್ಬಿಟ್ಟು ತಂದ್ ಹಾಕಿ ನಮ್ಗ ಅದ್ ಲಕ್ಷಕ್ ಬರ್ಲಿಲ್ಲ. ಒಂದ್ ರೋಡ್ ಕಿತ್ಕೊಂಡ್ ಮಾಡಿದ್ರೆ ಮಾಡಿ. ಎಲ್ಲಿಯೋ ತಗೊಂಬಂದ್ ಅವ್ರ ಮನುಷ್ಯಲ್ಲ ಯಾರೋ ಮಾಡೋ ತಗೊಂಡ್ ಬೇಯಿಸ್ಕೊಂಡಿಲ್ಲ ಇಲ್ಲ ಬೇಯಿಸ್ಕೊಂಡು ಮಾಡೀವ್ರಿ ನಾವು. ಪೂಜೆ ಮಾಡೋ ಮುಂದೆ ಹಾ. ಅದೇ 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 ಅಲ್ಲಿ ರೋಡ್ ಬೇಜ್ ಮಾಡಿದ್ರಿ ಕೆಸರಾಕತ್ತಲ್ಲ ಸರ್. ಕರೆಕ್ಟ್ ಬೇದ್ರು ಬೇರಪ್ಪ ಅಂತೇಳಿ ಒಂದೊಂದ್ ಬುಟ್ಟಿ ಮಾಲ್ ತುಂಬ್ಕೊಂಬಂದ್ ಒಳ್ಳೇದಾಯ್ತು ಸರ್, ನಿಜವಾಗ್ಲೂ ಒಳ್ಳೆ ಕೆಲ್ಸ. ಸುತ್ತಲೂ ಒಂದ್ ಸಣ್ಣ ಪುಟ್ಟ ಗುಡಿ ಎಬ್ಸ್ಬೇಕಂತ ಮಾಡಿದ್ರಿ ಪ್ಲಾನ್ ಹಾಕಿ ಮಾಡಿ ತುಂಬಿ ಬೋನ ತುಂಬಿದ್ವಿ. ಹ್ಮ್ ಅದು ಜಗಳ ಬಂದ್ಬಿಟ್ಟು ಬಿಟ್ಬಿಟ್ವಿ. ನಮಗ ಮೂಲದ ಹೋದ್ರಾಗ ಪ್ರದಕ್ಷಿಣೆ ಹಾಕಕ್ಕ ಒಂದ್ ಸುತ್ತಿನಷ್ಟು ಜನ ಬಿಡ್ರಿ ಬಂದಿವಿ. ಹ್ಮ್ ಅವ್ರು ಬಿಡ್ರಿ ಪ್ರದಕ್ಷಿಣೆ ಹಾಕತ್ತ ಹಾ. ಬರಲ್ಲ ಚಿತ್ತಲ್ದಾಗ ಏ ಯಾಕ ನಾ ಬಾಗ್ಲಿ ಬರ್ಲಿ ಅಂದ ಬಾ ಬರಲಿ ಬಾ ಏ ನೋಡಿ ಇವನು ಎಷ್ಟು ಕುಳ್ಳ ಕಿತಾಪತಿ ಅಂತ ಹೇಳಿದ್ರೆ ಒಂದು ಶೂ ಬೈಕ್ ಹತ್ರ ಬಿಟ್ಟು ಇನ್ನೊಂದ್ ಶೂನ ತಗೊಂಡೋಗಿ ಅಲ್ಲಿ ಬಿಟ್ಟಿದ್ದಾನೆ. ಹುಡುಕ್ತಾ ಇದ್ದೇವೆ ಎಲ್ಲೋಯ್ತು ಅಂತ. ಏನೋ ಕುಳ್ಳ ಇಂಥದ್ದೆಲ್ಲ ಕೆಲಸ ಮಾಡ್ತೀಯಲ್ಲೋ. ಹಾ ಊರಿಗೆ ಹೊಸ್ತಾಗ ಬಂದಿರೋರ್ಗೆ ಹಿಂಗ್ ಮಾಡಿದ್ರೆ ಹೆಂಗೋ ನೀವು ಒಂದೇ ಶೂಲ್ ಹೋಗ್ಬೇಕನ್ನ ಮನೆಗ್ ನಾನು. ಓಕೆ ಇರ್ಲಿ ಅಮ್ಮ ಮತ್ತೆ ಬಾ. ಇಲ್ಲ ಇನ್ನೊಂದ್ ಸ್ವಲ್ಪ ಕೆಲಸ ಇದೆ. ಸ್ನೇಹಿತರೆ ನಾನು ಅದೇ ಗ್ರಾಮದಲ್ಲಿ ಸುತ್ತಾಡ್ತಾ ಹೋಗ್ತಾ ಇದ್ವಿ. ಇಲ್ಲಿ ಇನ್ನೊಂದಷ್ಟು ಸ್ಟೋನ್ಗಳನ್ನ ನೋಡಿದೆ. ಇದು ನೋಡಿ ವಿಶೇಷ ಏನು ಅಂತ ಹೇಳಿದ್ರೆ ಈ ಊರಲ್ಲಿ ಸತಿ ಪದ್ಧತಿ ಇತ್ತು ಅನ್ನೋದಕ್ಕೆ ಇದೊಂದು ದೊಡ್ಡ ಕುರುಹು. ಸತಿ ಪದ್ಧತಿ ಅಂದ್ರೆ ಪ್ರತಿಯೊಬ್ಬರಿಗೂ ಇತಿಹಾಸ ಓದೋರ್ಗೆ ಎಲ್ಲರೂ ಕಾಮನ್ ಆಗಿ ಗೊತ್ತಿದ್ದೇ ಇರುವಂತ ವಿಚಾರ ಅದು. ಸತಿ ಪದ್ಧತಿ ಅಂತ ಹೇಳಿದ್ರೆ ಗಂಡ ಯಾವಾಗ ಚಿತೆಗೆ ಹಾರ್ತಾನೋ ಗಂಡನ ಸಾವು ಯಾವಾಗ ಆಗುತ್ತೋ ಅವ್ರನ್ನ ಚಿತೆಗೆ ಹಾಕ್ಲಿ ಅಥವಾ ಮತ್ತೊಂದಿರ್ಲಿ, ಹೆಂಡತಿ ಕೂಡ ಅವ್ರ ಜೊತೆಗೆ ಸಾವನ್ನಪ್ತಾ ಇದ್ರು. ಮೇ ಬಿ ಚಿತೆಗಾದ್ರೆ ಖಂಡಿತವಾಗ್ಲೂ ಚಿತೆಗೆ ಹೋಗ್ತಾ ಇದ್ರು. ಅದ್ರ ಅವರಿಗೆ ಗೌರವ ಕೊಡೋಕ್ಕೋಸ್ಕರ ಈ ತರ ಒಂದು ಸ್ಟೋನ್ ಅನ್ನ ಕೆತ್ಬಿಟ್ಟು ಮಾಡ್ತಾ ಇದ್ರು. ಅದರ ಪ್ರಮುಖ ಗುರುತೇನ್ ಗೊತ್ತಾ? ಹೆಣ್ಣಿನ ಮುಖ ಇದು, ಆಭರಣ ತಲೆಯಲ್ಲಿ, ಆಯ್ತಾ. ಅವರ ಕೈ ಯಾವಾಗ್ಲೂ ಬಲಕ್ಕಿರುತ್ತೆ, ಬಲಗೈ ಯಾವಾಗ್ಲೂ ಆಶೀರ್ವಾದದ ರೂಪದಲ್ಲಿ ಇರುತ್ತೆ, ಹಸ್ತ ಕೈಯಲ್ಲಿ ಬಳೆ ಇರುತ್ತೆ. ಇದು ಸತಿ ಸಹಗಮನ ಪದ್ಧತಿಯ ಕುರುಹು ಇದು. ಜೊತೆಗೆ ಸೂರ್ಯ ಮತ್ತೆ ಚಂದ್ರರ ಗುರುತು ಕೂಡ ಹಾಕ್ತಾ ಇದ್ರು. ಯಾಕಂತ ಹೇಳಿದ್ರೆ ಅವ್ರನ್ನ ಒಂದು ದೇವರ ರೀತಿಯಲ್ಲಿ ಕಾಣ್ತಾ ಇದ್ರು. ಯಾರು ಗಂಡನ ಜೊತೆ ಚಿತೆಗೆ ಹೋಗ್ತಾ ಇದ್ರು ಅವ್ರನ್ನ ದೇವರ ರೂಪದಲ್ಲಿ ಕಾಣ್ತಾ ಇದ್ರು. ಹಾಗಾಗಿ ಅವರು ಸೂರ್ಯ ಚಂದ್ರರ ಇರೋವರೆಗೂ ಅವರ ನೆನಪಿರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದದ್ದು. ಈ ಗ್ರಾಮದಲ್ಲಿ ಅದು ಕೂಡ ಇದೆ ನೋಡಿ. ಒಂದೇ ಕಡೆ 1, 2, 3 ಸ್ಟೋನ್ಸ್ ಇದೆ. ತುಂಬಾ ದೊಡ್ಡದಾಗಿದೆ ಸ್ಟೋನ್ ನೋಡಿ. ಸೂರ್ಯ ಚಂದ್ರ ನೋಡಿ ಕೈ ಎತ್ತಿರೋದು. ಬಟ್ ಇಲ್ಲಿ ಒಡೆದೋಗಿದೆ ಇದು ನೋಡಿ. ನೋಡಿ ಇಲ್ಲಿ ಕ್ಲಿಯರ್ ಆಗಿ ಕಾಣುತ್ತೆ ನೋಡಿ. ಕೆಳಗಡೆ ಚಿತೆ ಉರಿತಾ ಇದೆ. ಇಲ್ಲಿ ಚಿತೆ ಉರಿತಾ ಇದೆ. ಅದ್ರ ಮೇಲ್ಗಡೆ ನೋಡಿ ಹೆಣ್ಮಗಳು ಕೂತಿದ್ದಾರೆ ಕೈ ಮುಕ್ಕೊಂಡು. ಅವ್ರದ್ದು ತುರುಬು ಕಾಣ್ತಾ ಇದೆ, ಬಟ್ ಮುಖ ಒಡೆದೋಗಿದೆ ಇದು. ಕೆಳಗಡೆ ಕಾಣ್ತಾ ಇರೋದು ಚಿತೆ. ಇದು ಚಿತೆ ಮೇಲೆ ಕೂತ್ಕೊಂಡಿದ್ದಾರೆ ಕೈ ಮುಗಿದು ನೋಡಿ. ಇದು ಕೂಡ ಸೇಮ್ ಅದೇನೆ. ಬಟ್ ಇದರಲ್ಲಿ ಕೈಯಲ್ಲಿ ಹೂವಿನ ಒಂದು ಆಶೀರ್ವಾದದ ರೀತಿ ಒಂದು ಚಿತ್ರ ಇದು. ಇಲ್ಲಿ ನೋಡಿ, ಇಲ್ಲೂ ಕೂಡ ಚಿತೆ ಮೇಲೆ ಕೂತಿರುವಂತದ್ದು. ಪೂಜೆ ಇವರೇ ಮಾಡೋದಿಲ್ಲ. ಓ ಇವರೇ ಪೂಜಾರು. ಓ ಇಲ್ಲೂ ಒಂದಿದೆ. ಇದೇನಿದು? ಇಲ್ಲಿ ನೋಡಿ, ಇಲ್ಲಿ ತುಂಬಾ ಕ್ಲಿಯರ್ ಆಗಿದೆ ನೋಡಿ. ಒಂದೇ ಜಾಗದಲ್ಲೇ 1, 2, 3, 4 ಸ್ಟೋನ್ ಇದೆ. ಅಲ್ಲೊಂದು ಕೆಳಗಡೆ ಇದೆ. ಅದೇನಂತ ಇನ್ನ ಹತ್ರ ಹೋಗಿ ನೋಡಿಲ್ಲ, ನೋಡೋಣ. ನೋಡಿ ಇಲ್ಲಿ ತುಂಬಾ ಕ್ಲಿಯರ್ ಆಗಿ ಕಾಣ್ತಾ ಇದೆ ನೋಡಿ. ಹೆಣ್ಮಗಳು, ರಿಂಗು, ಓಲೆ, ಸೊ ಏನೋ ಒಡವೆಗಳು, ತೋಳ್ಬಂದಿ, ಬಳೆ ಇರ್ಬೋದು ಕೈಗೆ. ಹಿಂದ್ಗಡೆ ತುರುಬ್ ಕಟ್ಟಿದ್ದಾರೆ ಮೇಲ್ಗಡೆ ನೋಡಿ. ಸೊಂಟ ಡ್ರೆಸ್ ಹಾಕಿರೋದು ಕೆಳಗಡೆ. ಇಲ್ಲಿ ನೋಡಿ ಕತ್ತಿ ಹಿಡ್ಕೊಂಡಿದ್ದಾರೆ ಇವರಿಬ್ರು ಹೆಣ್ಮಗಳು. ಹಾಗೆ ಇದು ಕೂಡ ನೋಡಿ, ಇಲ್ಲಿ ಶಿಲಾ ಏನೋ ಬರಹಗಳಿದೆ, ಕಾಣಿಸ್ತಾ ಇಲ್ಲ ಅಷ್ಟೇ, ಅಳಿಸೋಗ್ಬಿಟ್ಟಿದೆ. ಎಷ್ಟು ದೊಡ್ಡದಾಗಿದೆ ಗೊತ್ತಾ ಸ್ಟೋನ್ ಇದೆ. ಹೆಚ್ಚು ಕಡಿಮೆ ಒಂದು ನಾನೇ ಆಲ್ಮೋಸ್ಟ್ 6 ಫೀಟ್ ಇದ್ದೀನಿ. ಹೆಚ್ಚು ಕಡಿಮೆ ನನ್ನಷ್ಟೇ ಇದೆ. ಒಂದು 5 ಫೀಟ್ ಬರುತ್ತೆ ಮೇ ಬಿ. ಕೆಳಗಡೆ ಸ್ವಲ್ಪ ಹೈಟ್ ಇದೆ, ಅಲ್ಲಿ ಎತ್ತರದಲ್ಲಿ ಇಟ್ಟಿದ್ದಾರೆ. ಇನ್ನು ಕೆಳಗಡೆ ಹೋಗಿದೆ ಅದು. ಓ ನೋಡಿ ನೋಡಿ, ಇಲ್ಲೂ ಕೂಡ ಚಿತೆ ಮೇಲೆ ಕೂತಿರುವಂತದ್ದು ನೋಡಿ. ಸರ್ ನಿಮ್ಮೂರು ಇತಿಹಾಸ ಎಷ್ಟು ದೊಡ್ಡದಾಗಿದೆ. ನಿಜ ಹೇಳ್ತೀನಿ, ಹೇರೂರು ಇತಿಹಾಸ ಇದೆಯಲ್ಲ, ತುಂಬಾ ದೊಡ್ಡ ಇತಿಹಾಸ ಇದೆ. ಬಿಲೀವ್ ಮೀ, ಇಷ್ಟಿದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ನಾನು ಅಲ್ಲಿ ಮಠದಲ್ಲಿ ಅಜ್ಜಾರ ಜೊತೆ ಮಾತಾಡ್ಕೊಂಡು ಕೂತಾಗ ದ್ಯಾಮೊಂದು ವಿಚಾರ ಒಂದು ಬಂತು, ಮತ್ತೆ ಬಸವಣ್ಣನ ದೇವಸ್ಥಾನ ಒಂದು ಬಂತು. ಇದೆರಡೇ ಅನ್ಕೊಂಡಿದ್ದೆ. ಬಟ್ ಇಲ್ಲಿ ಒಳಗಡೆ ಊರೊಳಗಡೆ ಸುತ್ತಾಕ್ಬೇಕಾದ್ರೆ ಇಷ್ಟೆಲ್ಲ ಕಾಣ್ತಿದೆ
ಇದು ಕಣ್ಣಿಗೆ ಕಾಣ್ತಾ ಇರುವಂತದ್ದು. ಅದು ಜನ ಏನೋ ಊರಿನ ಗ್ರಾಮಸ್ಥರೆಲ್ಲ ಎತ್ತಿಟ್ಟು ಸೇಫ್ ಆಗಿ ಇಟ್ಕೊಂಡಿದ್ದಾರೆ, ಕಾಪಾಡಿದ್ದಾರೆ, ಹಾಗಾಗಿ ಎಷ್ಟು ಕಾಣ್ತಾ ಇದೆ. ಸಪೋಸ್ ಅವ್ರು ಎತ್ತಿಟ್ಕೊಂಡಿಲ್ಲ ಅಂದಿದ್ರೆ ಇನ್ನೂ ಏನೇನು ಹೋಗ್ತಿತ್ತೋ ಗೊತ್ತಿಲ್ಲ. ಒಂದು ಎರಡನೇದು ಎಲ್ಲಿ ಒಂದ್ ಹರಿ ಬಿದ್ದು ಒಬ್ರಿಗೆ ಗಾಯ ಆಗಿಲ್ಲ ಆಶೀರ್ವಾದದಿಂದ. ಓಕೆ ಓಕೆ. ಸೊ ಅದೇ ಅವ್ರು ಅಷ್ಟು ಕಾದಿಟ್ಕೊಂಡಿದ್ದಾರೆ, ಇವತ್ತು ಇಷ್ಟು ಇತಿಹಾಸ ಗೊತ್ತಾಗ್ತದೆ. ಸಪೋಸ್ ಅದು ಕಾದಿಟ್ಕೊಂಡಿಲ್ಲ ಅಂದಿದ್ರೆ ಎಷ್ಟೆಷ್ಟು ಹೋಗ್ತಿತ್ತೋ ಗೊತ್ತಿಲ್ಲ. ಒಂದು ಎರಡನೇದಾಗಿ ಇನ್ನೂ ಈ ಮಣ್ಣಲ್ಲಿ ಇನ್ನೂ ಏನೇನಿದೆಯೋ ಗೊತ್ತಾಗ್ತಿಲ್ಲ. ಸೊ ಹಾಗಾಗಿ ಸ್ವಲ್ಪ ಗ್ರಾಮಸ್ಥರು ಈ ಊರಿನ ಇತಿಹಾಸದ ಕಡೆ ಸ್ವಲ್ಪ ಹೆಚ್ಚು ಫೋಕಸ್ ಮಾಡಲೇಬೇಕು. ಬಿಲೀವ್ ಮಿ, ನಿಮ್ಮ ಊರಿನ ಇತಿಹಾಸ ಅಂತೂ ಸಖತ್ತಾಗಿದೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನನಗಂತೂ. ಯಾಕಂದ್ರೆ ಸ್ವಲ್ಪ ಇತಿಹಾಸ ಅನ್ನೋದು ನನಗೆ ತುಂಬಾ ಇಷ್ಟ, ಹಂಗಾಗಿ ಓಡಾಡ್ತಾ ಇರ್ತೀನಿ. ಸೊ ನಾನು ಹೇಳೋದಾದ್ರೆ ತುಂಬಾ ದೊಡ್ಡ ಇತಿಹಾಸ ಇದೆ, ಸ್ವಲ್ಪ ಫೋಕಸ್ ಮಾಡಿ ಅಷ್ಟೇ. ಸ್ನೇಹಿತರೆ ನೋಡಿ, ಸುಮ್ಮನೆ ಟೈಮ್ ಪಾಸ್ ನೀವು ಹೇರೂರಲ್ಲಿ ಓಡಾಡ್ತೀನಿ ಅಂದ್ರೂ ಕೂಡ ನೋಡಿ ಇಂಥದ್ದೆಲ್ಲ ಲಿಪಿಗಳು, ಸಾರಿ ಏನೋ ಮೂರ್ತಿ ಇರುವಂಥದ್ದು, ಬಟ್ ಇಲ್ಲಿ ಲಿಪಿ ಏನೋ ಕಾಣಿಸ್ತಾ ಇಲ್ಲ ನೋಡಿ. ಈಶ್ವರ ಪಕ್ಕದಲ್ಲಿ ಭಕ್ತ ಕೂತಿರುವಂಥದ್ದು. ನೀವು ಸುಮ್ಮನೆ ಟೈಮ್ ಪಾಸ್ ಊರು ತುಂಬಾ ಅಡ್ಡಾಡ್ತೀನಿ ಅಂದ್ರೂ ಇಂಥವು ತುಂಬಾ ಸಿಗ್ತವೆ ನಿಮ್ಗೆ. ಸರ್ ಒಂದು ಟಾರ್ಚ್ ಇದ್ರೆ ತಗೊಳ್ಳಿ ಸರ್. ಅಕ್ಷರ ಇದ್ರಾಗ ಆಂಜನೇಯ ನೋಡ್ರಿ. 1910ನೇ ಇಸ್ವಿಂದ್ರಿ ಇದು. ಅವ್ರು 1910ನೇ ಇಸ್ವಿ. ಪೂಜೆ ಮಾಡಿದ್ರು, ಕ್ಲೀನ್ ನೋಡಿ ಆಂಜನೇಯ ಸ್ವಾಮಿಯ ಚಿತ್ರ ಇದು. ನೋಡಿ ಫೇಸು, ಕೈ ಹಿಂಗಿದೆ, ಬಾಲ ಫುಲ್ ರೌಂಡ್ ಇದೆ, ಕಾಲು ಸ್ವಲ್ಪ ಹತ್ರ ಹಿಡಿದ್ಬಿಡಿ ಟಾರ್ಚ್ ಹತ್ರ. ಹಾ ನೋಡಿ 1910. 1910ರಲ್ಲಿದೆ ಇದು. ಇದು ಎಲ್ಲಿತ್ತು ಸರ್? ಇದು ಇದೇ ಜಾಗದಲ್ಲಿ ಇತ್ತ ಅಥವಾ ಬೇರೆ ಕಡೆಯಿಂದ ಎಲ್ಲಾದ್ರೂ ಇತ್ತ? ಹಾ 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 ಓಕೆ ಓಕೆ. ಇವರೇ ಪೂಜೆ ಮಾಡೋದು ಇಲ್ಲಿ ಪೂಜಾರಿಗಳು ಇವರೇ. ಓಕೆ. ಈ ಊರಲ್ಲಿ ಸುಮ್ಮನೆ ಟೈಮ್ ಪಾಸ್ ಅಡ್ಡಾಡಿದ್ರೆ ಸಿಕ್ಕಾಪಟ್ಟೆ ಸ್ಟೋನ್ಗಳು ಸಿಗುತ್ತೆ. ಇದು ಯಾವ ದೇವ್ರದ್ದು ಸರ್? ಇದು ಈಶ್ವರಂದೇ ಹಳೆಯ ದೇವಸ್ಥಾನ. ಓಹೋ ಹೋ. ತುಂಬಾ ಹಳೇದಿದೆ. ಈ ತರ ನೀರು ದೀಪ ತುಂಬಾ ಚಿಕ್ಕದಿದೆ, ಬಟ್ ತುಂಬಾ ಹಳೇದು. ಸದ್ಯಕ್ಕೆ ನಿಮ್ಮೂರಲ್ಲಿ ತುಂಬಾ ಹಳೇ ಗೊತ್ತು ಅಂತ ಉಳಿದು ಇದೊಂದೇ ದೇವಸ್ಥಾನ. ಇದರಲ್ಲಿ ನೋಡಿ ಚಿಕ್ಕದಾಗಿ ಗೋಪುರ ಇದೆ, ತುಂಬಾ ಹಳೆಯ ದೇವಸ್ಥಾನ ಅಂತ ಇದು. ಅಫ್ಕೋರ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಇವೆಲ್ಲ ಹೈನ ಆಕಳ ಎಮ್ಮಿ ಅವೆಲ್ಲ ಹೇಳಿದ್ರ ಪಳದ್ರ ಅವೆಲ್ಲ ಹಾಲು ಜಾಸ್ತಿ ಬರ್ಲಿ ಅನ್ನೋ ಉದ್ದೇಶಕ್ಕೆ ಇವು ಇಲ್ಲಿ ಹಾಲು ಇರ್ಬೇಕಾರೆ. ಏನ್ ದೇವ್ರು ಸರ್ ಇದು? ಬೋರ್ಗಲ್. ಬೋರ್ಗಲ್ ಅಂದ್ರೆ ಹಾಲು ಹಿಡಿಯೋಕಾರಿ ಯಾವ್ದೋ ಯಾವ್ದೋ ಹೆಣ್ಣು ದೇವ್ರ ಅಂದಿಲ್ಲ, ಅದ್ನ ಹೆಸರು ಇರ್ಲಿ ಪರವಾಗಿಲ್ಲ. ಇದು ಬೋರ್ಗಲ್. ಬೋರ್ಗಲ್ಲು ಅಂದ್ರೆ ಇನ್ ಯಾಕೆ ಇದು ಮಾಡ್ತಾರೆ ಅಂತಂದ್ರೆ ಇವೆಲ್ಲ ದೇವಸ್ಥಾನಗಳಲ್ಲಿ ಪೀಡ ಪಿಸಾಸಿ ಇವೆಲ್ಲ ಅಲ್ಲಿ ಮೇಯಕ್ ಹೋಗಿರ್ತಾವು 108 ಜಾಗದಾಗ. ಇವೆಲ್ಲ ಕಾಲ್ ಕೈ ಹಿಡಿದು ಹಾಲು ಕೊಡ್ಲಿಲ್ಲ ಅನ್ನೋ ಉದ್ದೇಶಕ್ಕೆ ಆ ಬಂದೂರಿ ಇದಕ್ಕೆ ಹಾಲು ಏರ್ದು ಹೋಗ್ತಾರ ಆಗಬಾರ್ದು ಅಂತೇಳಿ ಅದ್ರ ಸರಿ ನೆನಪಿಗೆ ಇದನ್ನು ಬೋರ್ಗಲ್ ಮಾಡಿದ್ರು. ಓಕೆ ಓಕೆ. ಸೊ ಇದಕ್ಕೆಲ್ಲ ಹಾಲುಗೆಲ್ಲ ಹಾಕಿದ್ರೆ ಎಲ್ಲರೂ ಆಕಳ ಇವೆಲ್ಲ ಹಿಡಿದ್ರು ಓಸಿ ಇದಕ್ಕೆ ಹಾಲು ಏರ್ದು ಹೋಗ್ತಾರೆ. ಸರಿ ಸರಿ ಸರಿ. ಪೂಜೆ ಮಾಡ್ರಿ ಅವ್ರು. ಇವ್ರೇನಾ? ಎಲ್ಲಂದ್ರೆ ನೀವೇ ಕಾಣ್ತಿದ್ದೀರಲ್ಲ. ಊರ್ ಕಾಯುವ ದೇವತೆ. ಹಾ 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 ದೇವತೆ ದೇವತೆ. ಗ್ವಾಲ್ಕಮ್ಮ. ಗ್ವಾಲ್ಕಮ್ಮ ಅಲ್ರೇ? ನೋಡ್ರಿ ಗ್ವಾಲ್ಕಮ್ಮ. ಇವರು ದೇವತೆ. ಹೌದೌದು, ಹೆಣ್ಣು ದೇವತೆ. ಮುಖಗಳಿದೆ 4 ಕಡೆ. ಅದೇ ಅದೇ ದೇವಸ್ಥಾನ ತುಂಬಾ ಇದೆ ನಿಮ್ಮೂರಲ್ಲಿ. ಹಿರಿಯರು ನಶಿಕ್ ಹೋಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಈಗಿನವ್ರು ಹಾಳು ಮಾಡ್ತಾರ ಅಂತೇಳಿ ಇದು ಉದ್ಭವ ಮಾಡಿ ತೋರಿಸ್ತಂಗ ಪೂಜಾಕ್. ಇದು ಹಳ್ಳದ ಬಸವೇಶ್ವರ ದೇವಸ್ಥಾನ ಅಲ್ರಿ ಇದು? ಓಕೆ. ದೇವಸ್ಥಾನ ಲಾಕ್ ಆಗಿದೆ ಇವಾಗ. ಸೊ ಬಸವೇಶ್ವರ ದೇವರಲ್ಲಿ ಇದ್ದಾರೆ ನೋಡ್ಬೋದು.
ಗದ್ದಿಗೆ ಮೇಲೆ ದೇವರು ಕೂತಿರುವಂಥದ್ದು. ಇದು ಹಳೆ ದೇವಸ್ಥಾನ, ಇದು ಚೆನ್ನಾಗಿದೆ. ಅದೇನಂದ್ರೆ ಟೈಮ್ ಲೇಟ್ ಆಗಿದೆ, ದೇವಸ್ಥಾನ ಕ್ಲೋಸ್ ಆಗಿದೆ. ಬಸವೇಶ್ವರ ದೇವಸ್ಥಾನ ಅಂದ್ರೆ ಇವ್ ಬಂದಿಂದನ ಊರು ಉದ್ಧಾರ ಐತ್ರಿ. ಊರು ಹೇರೂರು ಗ್ರಾಮ ಉದ್ಧಾರ ಆಗೋ ಕಾರಣನೇ ಬಸವೇಶ್ವರ, ಹಳ ಬಸವೇಶ್ವರ ಇವನಿಂದನ ಉದ್ಧಾರ ಆಗೈತ್ರಿ ಊರ. ಇವನಿಂದ ಯಾವ್ದೋ ಒಂದು ಮಳಿ ಬರ್ಲಿಲ್ಲ ಅಂತಂದ್ರ ರೈತರು ಇವ್ ಪ್ರಸ್ತಾವ ಮಾಡ್ತಾರಿ. ಪ್ರಸ್ತಾವ ಮಾಡಿಂದ ಅದು ಮಳಿ ಅವತ್ತು ಬರಾಕ ಬೇಕಾವತ್ತು 10 ನೇರ ಉದುರ್ತೈತಿ. ಇದು ಹಳೆ ದೇವಸ್ಥಾನ ಅಲ್ವಾ ಇದು ತಲಾಂತರ ಇದ್ದಂತ್ರಿ. ಓಕೆ ಓಕೆ. ಇವತ್ತೇನು ಅಂದ್ರೆ ಸ್ವಲ್ಪ ಲೇಟ್ ಆಗೋಯ್ತು, ಯಾಕಂತ ಹೇಳಿದ್ರೆ ಅಲ್ಲಿ ಇಲ್ಲಿ ಎಲ್ಲ ವಿಡಿಯೋ ಮಾಡ್ತಾ ಇದ್ವಿ. ಸ್ವಲ್ಪ ಬರೋದು ಲೇಟ್ ಆಗಿತ್ತು. ಸೊ ಹಾಗಾಗಿ ಇಲ್ಲಿ ದೇವಸ್ಥಾನ ಕೂಡ ಕ್ಲೋಸ್ ಆಗಿದೆ. ಸೊ ನನ್ನ ಬೈಕ್ದು ಲೈಟ್ ಆನ್ ಮಾಡಿಟ್ಟು ಇಲ್ಲಿ ಹೊರಗಡೆ ಲೈಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ವಲ್ಪ ಇದು ಕಾಣೋದು ಕಷ್ಟ ಆಗ್ಬೋದು. ಎನಿವೆ ಆಲ್ಮೋಸ್ಟ್ ಹೇರೂರು ಗ್ರಾಮದ ಎಲ್ಲ ವಿಶೇಷನ ತೋರಿಸಿದ್ದೀನಿ. ಹಾಗೆ ನಾನು ಹೇರೂರು ಗ್ರಾಮದ ಬಗ್ಗೆ ಒಂದು ಮಾತು ಹೇಳೋದಾದ್ರೆ, ಈ ಊರಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ನೂರಾರು ಕುರುಹುಗಳಿವೆ. ತುಂಬಾ ಹಳೆಯ ಪುರಾತನ ಕಾಲದ ಶಿಲೆಗಳು, ಲಿಪಿಗಳು ತುಂಬಾ ಇದೆ. ಮತ್ತೆ ಆಗ್ಲೇ ಹಿರಿಯರು ಹೇಳ್ದಂಗೆ ಏನು ಧಾರವಾಡ ಯೂನಿವರ್ಸಿಟಿಯಿಂದ ಸುಮಾರು ಒಂದು 25-30 ವರ್ಷಗಳ ಹಿಂದೆನೆ ಬಂದಿದ್ರು. ಅಲ್ಲಿ ಲಿಪಿಯನ್ನೆಲ್ಲ ಅಚ್ಚನ್ನು ತಗೊಂಡು ಹೋಗಿದ್ದಾರೆ, ಏನಿತ್ತು ಹೇಗೆ ಅಂತ. ಬಟ್ ಏನು ಅಲ್ಲಿಂದ ಅಪ್ಡೇಟ್ ಬಂದಿಲ್ಲ ಅಂತ ಹೇಳಿ ಹಿರಿಯರು ಹೇಳ್ತಾ ಇದ್ರು. ಸೊ ಈ ಗ್ರಾಮದ ಇತಿಹಾಸ ತುಂಬಾ ದೊಡ್ಡದಾಗಿದೆ. ನನಗಂತೂ ಖುಷಿ ಆಯ್ತು, ಯಾಕಂತ ಹೇಳಿದ್ರೆ ನೀವು ಊರು ತುಂಬ ಸುಮ್ಮನೆ ಟೈಮ್ ಪಾಸ್ ಓಡಾಡ್ತೀನಿ ಅಂದ್ರೂ ಕೂಡ ಒಂದು ವೀರ್ಗಲ್ ಕಾಣಿಸುತ್ತೆ. ಆಮೇಲೆ ಸತಿ ಸಹಗಮನ ಪದ್ಧತಿಯ ಹಲವಾರು ಕುರುಹುಗಳಲ್ಲಿದೆ. ಸೊ ಹಾಗಾಗಿ ಊರು ತುಂಬಾ ಇತಿಹಾಸ ಉಳ್ಳದ್ದು ಮತ್ತೆ ತುಂಬಾ ವಿಶೇಷ ಉಳ್ಳದ್ದು. ಸೊ ತುಂಬಾ ಚೆನ್ನಾಗಿ ಕಾಪಾಡ್ಕೊಂಡಿದ್ದಾರೆ. ಜೊತೆಗೆ ಅದ್ರ ಹೆಚ್ಚಿನ ಮಾಹಿತಿಯನ್ನ ನೀವು ಒಂದು ಡಿಸ್ಪ್ಲೇ ಮಾಡಿ ಮಕ್ಕಳಿಗೆ ನಿಮ್ಮೂರಿನ ಇತಿಹಾಸದ ಬಗ್ಗೆ ಕೊಡಿ. ಜೊತೆಗೆ ಕರ್ನಾಟಕದ ಜನತೆಗೆ ಅದು ಗೊತ್ತಾಗಬೇಕು. ಸೊ ಇಷ್ಟು ನನ್ನ ಕಡೆಯಿಂದ ಆದಂತ ಒಂದು ಸಣ್ಣ ಪ್ರಯತ್ನ. ಊರವರಂತೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಜೊತೆ ನಮ್ಮ ಗೌಡ್ರಂತೂ ಇವತ್ತು ನಮ್ಮ ಜೊತೆನೆ ಶಿವನಗೌಡ ಪಾಟೀಲ್. ಸೊ ನಮ್ ಜೊತೆಗಿದ್ದು ಇವತ್ತು ಪಾಪ ಮಕ್ಕಳ ತರ ಎಲ್ಲ ಓಡಾಡ್ಕೊಂಡು ತೋರಿಸಿದ್ದಾರೆ. ಮನೆ ಕರ್ಕೊಂಡೋಗಿ ಚಾ ಕೊಟ್ಟು ಏನೋ ಮಂಡಕ್ಕಿ ತಿನ್ಸಿ ಮನೆ ಕರ್ಕೊಂಡೋಗಿ ಪಾಪ ಉಳ್ಕೊಳ್ಳಿ ಕೂಡ ಅಂತಿದ್ದಾರೆ. ಆದ್ರೆ ಕೆಲಸ ಮುಗೀತು ನಂದು. ಮತ್ತೆ ನನಗೂ ಬೇರೆ ಬೇರೆ ಕೆಲಸ ಇದೆ, ಮತ್ತೆ ನಾಳೆ ನಾಡಿದ್ದು ಬೇರೆ ಕಡೆ ಹೋಗ್ಬೇಕು. ಸೊ ನನ್ನ ರಿಕ್ವೆಸ್ಟ್, ಹೇರೂರು ಗ್ರಾಮದ ಇತಿಹಾಸ ಬೆಳಕಿಗೆ ಬರಲಿ, ಇಡೀ ಕರ್ನಾಟಕದ ಜನತೆಗೆ ಗೊತ್ತಾಗ್ಲಿ. ಆ ನಿಟ್ಟಿನಲ್ಲಿ ಎಲ್ರೂ ಕೆಲಸ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಫುಲ್ ನೋಡಿ, ಆದಷ್ಟು ಹೆಚ್ಚು ಜನರಿಗೆ ಹಂಚ್ಕೊಳ್ಳಿ. ಥ್ಯಾಂಕ್ ಯು. ನಮಸ್ಕಾರ. ಅವರು ಸ್ವಲ್ಪ ಅಲ್ಲ, ಇದಿಷ್ಟು ಸ್ಟೋನ್ಗಳು ಒಂದೇ ಹತ್ರ ಇತ್ತಾ ಅಥವಾ ಬೇರೆ ಬೇರೆಯಿಂದ ಸಿಕ್ಕಿರೋದ ನಿಮ್ಮೂರಲ್ಲಿ ಅಲ್ಲಿ ಇಲ್ಲಿ ಹೆಂಗಿದು ಅಂತ? ಪೂಜೆ ಮಾಡ್ತಾರ ಅಂತೇಳಿ ನಿಲ್ಕಿನ ಜಾಗದಾಗ ಒಂದು ಶಿಟ್ಟಾರಿ ಇಲ್ಲಿ ಆನ್ ಮುನದ ಇದ್ದು ಇಲ್ಲೇ ಎದಿ ಮಠ ಇತ್ತು ಇಲ್ಲಿ ಕಟ್ಗು ಗುರಿ ಆ ಉಟ್ಟಿ ಮ್ಯಾಗ ಇದ್ದು ಅಭಿಷೇಕ ಮಾಡ್ಸಕಂತ ಮಾಡಿದ್ವಿ. ಆದ್ರೂ ಕೇಳಿಸ್ಕೊಳ್ಳಿಲ್ಲ, ಕೇಳಿಸಿದ್ರ. ನೋಡಿ ಎಷ್ಟೆಲ್ಲ ಇದೆ ನಿಮ್ಮೂರಲ್ಲಿ. ಎಲ್ಲಾ ದೇವರು ಬಂದು ಅಲ್ಲಿ ಇರ್ತಾರೆ. ಓಕೆ ಓಕೆ. ಮೊದ್ಲು ಇಲ್ಲೊಂದು ದೇವಸ್ಥಾನ ಇತ್ತು, ಬರ್ಮಪ್ಪದ ಮೊದಲ ಹಂಗೆ ಇದ್ದು ಬರ್ಮಪ್ಪದ ಅದು ಇಲ್ಲಿ ಇತ್ತು. ಅಲ್ಲಿ ಮನೆ ಹೋಗಿ ಅಭಿಷೇಕ ಮಾಡಿಸಿ ಅಲ್ಲಿ ಇಟ್ಟಿದ್ರು. ಗುಬ್ಬಿ ಅಜ್ಜನವರು ಯಾವುದೇ ಮನೆ ಭಕ್ತರ ಮನೆ ಒಳಗೂ ಜಳಕ ಮಾಡ್ತಿರ್ಲಿಲ್ಲ. ಅವರು ಏನಿದ್ರು ಬೆಳಗ್ಗಿನ ಜಾವ 3 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಈ ಹೊಂಡದೊಳಗೆ ಕುತ್ಕೊಂಡು ಅನುಷ್ಠಾನ ತಪಸ್ಸು. ಇಲ್ಲೊಂದು ಗುಡ್ಡ ಇದೆ ಒಳಗೆ, ನಡು ಸೆಂಟ್ರಿಗೆ ಮುಳುಗಿದೆ. ಈಗ ನೀರಿರೋದ್ರಿಂದ ಅದ್ರ ಮೇಲೆ ಹುಲಿಮಟ್ಟಿ ಅಂತ ಅದ್ರಾಗ ಕುತ್ಕೊಳ್ಳೋದು. ಆ ನಂತರದಲ್ಲಿ ಸ್ವಿಮ್ಮಿಂಗ್ ಮಾಡೋದು, ಮತ್ತೆ ನೀರಿನೊಳಗೆ ಪದ್ಮಾಸನ ಹಾಕೊಂಡು ಕುತ್ಕೊಳ್ಳೋದ್ರಿ ಗುಬ್ಬಿ ಅಜ್ಜನವರು. ಇದು ಯಾವಾಗಲೂ ನೀರಿನೊಳಗೆ ಆಟ ಆಡ್ಕೊಂತ ಗುರುಗಳು ಹಂಗೆ ಈಚಾಡೋದು. 4 ತಾಸು 5 ತಾಸು 10 ತಾಸು ಹಂಗಾತ ಮಕ್ಕೊಂಬಿಡೋದು. ಅವರು ನೀರಿನೊಳಗೆ ಹೋದ್ಬಿಟ್ಲೆ ಗಂಗೆಯ ಸ್ವರೂಪನೇ ಆಗಿಬಿಡ್ತದ್ರ ಅಜ್ಜಾರ. ಯಾರದೇ ಸ್ನಾನ ಮನೆ ಒಳಗೂ ಜಳಕ ಮಾಡಲ್ಲ. ಹೊಂಡದೊಳಗೆ ಇದೇ ಒಂದು ಹೊಂಡ, ಇಲ್ಲಿ ಹೋಗ್ತಿಲ್ಲ. ಈ ಊರಾಗ 15 ದಿವಸ 8 ದಿವಸ ಇದ್ರೆ ಇಲ್ಲಿ ಜಳಕ, ದೇವಸ್ಥಾನದಲ್ಲಿ ಕುತ್ಕೊಳ್ಳೋದು, ಶೇಂಗಾ ಪ್ರಸಾದ, ಹಾಲು ಉತ್ತುತ್ತಿ ಕಲ್ಸ ಅಷ್ಟು ಪ್ರಸಾದ ಮಾಡ್ರೆ ಮುಗೀತು. ಮತ್ತೆ ಬೇರೆ ಯಾವುದೇ ಆಹಾರವನ್ನು ತೆಗೆದುಕೊಳ್ತಿರ್ಲಿಲ್ಲ. ಇದು ಯಾವ ಕಾಲದ್ದು ಏನಾದ್ರು ಮಾಹಿತಿ ಇದೆಯಾ? ಇದು
ಬಹಳ ಹಿಂದಿನ ಶಿಲಾ ಇದು. ಒಟ್ಟು ಈ ಊರಿನವ್ರು ಇದನ್ನ ಕಾಪಾಡ್ಕೊಂಡು ಬಂದಿದ್ದಾರೆ. ಅದು ಹಳೆಗನ್ನಡದೊಳಗಿದೆ. ಅದು ಹಳೆಗನ್ನಡನ ಸ್ಟಡಿ ಮಾಡಂತನೇ ಸಂಪರ್ಕ ಮಾಡಬೇಕು. ಅವ್ರು ಬಂದಿದ್ರು, ನಾವು ಆ ಸಂದರ್ಭದಲ್ಲಿ ಇರ್ಲಿಲ್ಲ. ಇಲ್ಲಿ ಬನ್ನಿ. ಶಾಸನಗಳು ಇನ್ನ ಸಂರಕ್ಷಣೆ ಮಾಡ್ತಾ ಇದ್ದಾರೆ ಭಕ್ತರೆಲ್ಲ ಸೇರಿ. ಇದು ಹೇರೂರು ಭಕ್ತರು ಎಲ್ಲ ಬಿದ್ದು ಹಾಳಾಗಿ ಬಿದ್ದಿದ್ದು ತೆಗೆದುಕೊಂಡು ಇಲ್ಲಿ ಬಂದು ಇಟ್ಟಿದ್ದಾರೆ. ಸಂರಕ್ಷಣೆ ಮಾಡಕ್ಕೋಸ್ಕರ ತಂದು ಇಡ್ಸಿದ್ದೇವೆ ನಾವೆಲ್ಲ ಸೇರಿ. ಜಕಣಾಚಾರ್ಯಗಳೆಲ್ಲ ಬಂದು ಮಾಡಿದಂತ ಕಟ್ಟಡ ಇವೆಲ್ಲ. ಬಸವೇಶ್ವರ ದೇವಸ್ಥಾನ ಅಲ್ಲೇ ಅಲ್ಲಿ ಒಟ್ಟು ನಿಮ್ಮ ಯೂಟ್ಯೂಬ್ನೊಳಗೆ ಇದು ಯಾರು ಬಂದು ಇಷ್ಟು ವರ್ಷ ಆದ್ರೆ ಯಾರು ಇದನ್ನ ವರ್ಕ್ ಮಾಡಿಲ್ಲ. ಆದ್ರೆ ನೀವು ಬೆಂಗಳೂರಿಂದ ಈ ಹಳ್ಳಿ ನಾಡಿಗೆ ಹಾನಗಲ್ ತಾಲೂಕಿಗೆ ಹೇರೂರು ಕ್ಷೇತ್ರಕ್ಕೆ ಬಂದು ಇದನ್ನೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀರಿ. ಯಾವುದೋ ನಿಮ್ದು ಅದೆಲ್ಲ ಹೆಸರು ಅದೇನ್ ಬೇಡ, ಅದು ಶ್ರೀ ಗ್ರಾಮದೇವಿ ಪ್ರಸನ್ನ. ಇದು ದೊಡ್ಡ ಕೆರೆ ಇದೆ. ಇದು ಇಲ್ಲಿ ಪಕ್ಕದಲ್ಲ ಸುತ್ತಮುತ್ತ ಹಳ್ಳಿ ಜನ ಎಲ್ಲ ಬರ್ತಾರೆ. ದನ ಕರಿ ಕುರಿ ಎಲ್ಲ ಇಲ್ಲಿ ಹಿಡ್ಕೊಂಡು ಎಲ್ಲ ಕಾಣ್ತದೆ. ಟ್ಯಾಂಕು ಸಾಲಿ ಸಾಲಿದೆಲ್ಲ ಅಂಗಳ ಪಂಗಳ ಎಲ್ಲ ಕಾಕತ್ರಿ. ಹೌದು, ದೊಡ್ಡ ಕೆರೆ, ಸುಮಾರು ಒಂದು 20 ಅಡಿ ತೆಗ್ಗೈತ್ರಿ ನೀರಿಗೆ. ಓಹೋ, ದೊಡ್ಡದಾಗಿದೆ ಕೆರೆ. ಮೂಲ ಸಂಸ್ಕೃತಿ ಉಳಿಸಿದ್ದಾರೆ. ಅದು ಹೈಸ್ಕೂಲು ಕನ್ನಡ ಶಾಲೆ. ಹೈಸ್ಕೂಲು ಕನ್ನಡ ಶಾಲೆ. ಸುಮಾರು ಒಂದು 53 ಲಕ್ಷ ಖರ್ಚು ಮಾಡಿದ್ದಾರೆ. 53 ಹೊಸಾಟ ಕಂಪ್ನಿ ಅಂತ ಹೇಳಿ. ಇವ್ರು ನನ್ನ ದೀಕ್ಷಾ ಗುರುಗಳು, ಕಡೂರು ಕ್ಷೇತ್ರ. ಗುಬ್ಬಿ ಅಜ್ಜಾರು ನೀರೊಳಗೆ ಕುತ್ಕೊಂಡು ದೃಶ್ಯ. ಇದು ನಂದಾದೇವಿಗೆ. ಇದು ನಂದಾದೇವಿಗೆ 17 ವರ್ಷದಿಂದ ದೀಪ ಆರ್ದೇನೆ ಪ್ರತಿದಿನ ಏನೋ ನೀಟಾಗಿ ನೋಡ್ತಾ ಇರೋದು. ಅಂದ್ರೆ ಈ ಮಠ ಸ್ಥಾಪನೆ ಆಗಿ 17 ವರ್ಷ ಆಯ್ತಲ್ಲ ಗುರುಗಳೇ? ಈ ಮಠದ ಉದ್ಘಾಟನೆ ಇರುತ್ತೆ, ಅಲ್ಲಿಂದ ಹೊಂಕಣಿಂದ ತಗೊಂಡ್ಬಂದಿರೋದು. ಓಕೆ, ನಾವು ಹಿಂಗಿದ್ವಿ ಅವಾಗ ಹೆಮ್ಕೊಂಡಾಗಿದ್ದಾಗ. ಓಕೆ, ನೀವು ಹೊಂಕಣದಲ್ಲಿದ್ದ ಹಿಂಗಿದ್ರಿ. ಕರೆಗಡ್ಡ ಅದೇ ಮೊದಲಿನ ಗುರು ಗುಪ್ಪಿಯಾಚಾರ. ವಿದ್ಯಾರ್ಥಿಗಳಿಗೆ ಏನಾರು ಓದ್ಕೊಳಕ್ಕೆ ಬೇಕು ಅಂತಂದ್ರೆ ಎಲ್ಲ ಡಿಕ್ಷನರಿಗಳು, ಗ್ರಂಥಗಳು ಇವೆಲ್ಲ ಅವ್ರು ಓದಲಿಕ್ಕೆ ಮಾಡಲಿಕ್ಕೆ. ಬಡವರು ಶ್ರೀಮಂತರು ಏನಿಲ್ಲ, ಏನು ತೊಂದರೆ ಐತಿ ಪುಸ್ತಕಕ್ಕೆ ಅಲ್ಲಿ ಸಹಾಯ ಮಾಡೋದು ಅವ್ರಿಗೆ. ಓಕೆ, ಸಿದ್ದೇಶ್ವರ ಪುರಾಣ, ಪರಮೇಶ್ವರ ಆಗಮ, ಯಡಿಯೂರು ಪುರಾಣ, ಸಿದ್ಧಾರ್ಥ ಶಿಖಾಮಣಿ, ಸುಭಾಷಿತ, ಗ್ರಂಥಮಾಲೆ. ಸುತ್ತಮುತ್ತ ಹಳ್ಳಿ ಜನ ಇಲ್ಲಿಗೆ ಬರ್ತಾರೆ ಪೂಜೆಗೆ. ಅಂದ್ರೆ ಗಣೇಶ ಸುತ್ತಮುತ್ತ ಹಳ್ಳಿ ಒಳಗೆ ಎಲ್ಲಿ ಇಲ್ರಿ. ಹಂಗಾಗಿ ಗಣೇಶನ ಮಂದಿರಕ್ಕೆ ಇಲ್ಲಿಗೆ ಸಂಕಷ್ಟಿಗೆ ವಿಶೇಷ ಇದ್ದಂತ ಸಂದರ್ಭ ಇಲ್ಲೇ ಬಂದು ಪೂಜೆ ಪುನಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಮತ್ತೆ ಗಣಪತಿಯಿಂದ ಅವರಿಗೆಲ್ಲ ಒಳ್ಳೇದಾಗಿದೆ ನಡ್ಕೊಳ್ಳೋದ್ರಿಂದ. ಓಕೆ ಓಕೆ, ಇದು ಕನ್ನಡ ಶಾಲೆ ಸ್ಕೂಲು. ಹಾವೇರಿ ಜಿಲ್ಲೆ ಒಳಗೆ ಯಾರು ಇಷ್ಟೊಂದು ವರ್ಕ್ ಮಾಡಿಲ್ರಿ. ಶಾಲೆ ಬಗ್ಗೆ ಇದನ್ನೆಲ್ಲ ಚಲೋ ಅದನ್ನು ಹೊಸಾಡ್ ಕಂಪ್ನಿಯಲ್ಲಿ ಮಾಡಿಸ್ಕೊಟ್ಟಾರೆ.
ಹೊಸಾಟ ಕಂಪನಿ. ಅಂದ್ರೆ ಇಲ್ಲಿ ಎಲ್ಲಾದ್ರೂ ಅವ್ರದ್ದು ಕಂಪನಿ ಎಸ್ಟಾಬ್ಲಿಷ್ಮೆಂಟ್ ಇದೆ? 300 ಸ್ಟ್ರೆಂತ್ ಐತ್ರಿ ನಮ್ಮ ಶಾಲೆ, ಕನ್ನಡ ಶಾಲೆ. ಓಕೆ. ಕನ್ನಡ ಶಾಲೆ 300 ಸ್ಟ್ರೆಂತ್ ಇರೋದ್ರಿಂದ ಅದನ್ನ ಹೊಸಾಟ ಕಂಪ್ನಿ ಇಲ್ಲಿ ಹೊಸ ಬಿಲ್ಡಿಂಗ್ ಮಾಡಿಸ್ಕೊಟ್ಟಾರ. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಹೇರೂರು ಶ್ರೀ ಕ್ಷೇತ್ರಕ್ಕೆ. ಅವ್ರದ್ದು ಏನಾದ್ರೂ ಇಲ್ಲಿ ಸುತ್ತಮುತ್ತ ಕಂಪನಿ ಇದೆಯಾ ಗುರುಗಳೇ? ಇಲ್ಲಿ ಕಂಪನಿ ಏನಿಲ್ಲ. ಅವರು ಸರ್ಚ್ ಮಾಡ್ತಿರ್ತಾರೆ ಎಲ್ಲ ಕಡೆ, ಎಲ್ಲಿ ಹೆಚ್ಚಿಗೆ ಕರ್ನಾಟಕ ಗೋರ್ಮೆಂಟ್ ಶಾಲೆ ಹೆಚ್ಚಿಗೆ ಸ್ಟ್ರೆಂತ್ ಇರ್ತಾವಲ್ಲ ಪ್ರೈವೇಟಿಗೆ ಹೋಗದೇನೆ ಅಂಥವ್ನು ಹುಡುಕಿ 300 ಸ್ಟ್ರೆಂತ್ ಇದ್ರೆ ಅವರು ಒಂದು ಕೋಟಿ ಅರ್ಧ ಕೋಟಿ ಹಿಂಗೆ ಖರ್ಚು ಮಾಡ್ತಾರೆ. ಸೂಪರ್. ಹಾಂ, ಹಳೆ ಶಿಲಾಶಾಸನ ಗುಡಿ ಇದು. ಯಾವುದು ಗುರುಗಳು? ಇದು ಬಸವಣ್ಣ. ಐತಿಹಾಸಿಕ ಏನು ಚೋಳರ ಕಾಲದ ಹಿಂದಿನ ಕಾಲದ ಜಗಣಾಚಾರಿ ಆ ಕಾಲದ ದೇವಸ್ಥಾನ. ಕೆರೆ ಒಳಗ ಮುಳುಗಡೆ ಆಗಿ ಆಗ್ತಾ ಇತ್ತು. ದೇವಾಲಯಗಳ ಹಿಂದಿನ ಪರಂಪರೆಯನ್ನು ಹಾಳು ಮಾಡಬಾರ್ದು ಅಂತ ಹೇಳಿ ಅದನ್ನ ಬಸವಣ್ಣನ ಹೇರೂರ್ ಬಗ್ಗೆ ವಿಚಾರ ಮಾಡಿ ಹಿಂದಿಂದ ಹಾಳು ಮಾಡಬಾರ್ದು ಅಂತ ಹೇಳಿ ಮತ್ತೆ ಅದಕ್ಕೆ ಅಲ್ಲಿ ಹಾಳಾಗಿದ್ದ ದೇವಾಲಯವನ್ನು ಉಳಿಸ್ಬೇಕಂತೇಳಿ ಮತ್ತೆ ಇಲ್ಲಿ ಸ್ವಾಮಿ ಉಳಿಸ್ಬೇಕಂತೇಳಿ ತಗೊಂಡು ಸ್ಥಾಪನೆ ಮಾಡಿದ್ದಾರೆ. ಇದ್ರ ಮೂಲ ದೇವಸ್ಥಾನ ಎಲ್ಲಿದೆ? ಆ ಕಡೆ ಮೂಲಿ ಕೆರೆ ಒಳಗಿತ್ತು. ಕೆರೆ ಕೆರೆ ಒಳಗಿತ್ತು. ಹಳೆ ಶಾಸನಗಳು ಅಲ್ಲಿ ಸಿಗ್ತಾ ನಿಮ್ಗೆ. ದಾರಿಯಲ್ಲಿ ಗುಡಿ ಇದ್ರಿಗಿದ್ದ ಶಾಸನಗಳು ಅವನ್ನ ಸುರಕ್ಷಿತವಾಗಿ ಇಡ್ಬೇಕಂತೇಳಿ ತಂದಿಟ್ಟಾರೆ. ಅಷ್ಟೊತ್ತಿಗೆ ಮತ್ತೆ ಅಲ್ಲಿ ಕೆಲಸ ಬಂತಲ್ಲ ಹೋಗ್ಬಿಟ್ಟಾರೆ, ಒಟ್ಟು ಮಾಡ್ತಾರೆ. ಇಷ್ಟಂತ ನಿಮ್ಗೆ ಮಾಹಿತಿ ಸಿಗ್ತಿದೆ. ಓಕೆ.